ಉಂಟಾಗ್ಲಿ. ಈ ಒಂದು ಸಮಯದಲ್ಲಿ ನಾವು ಉದಯ ಕಾಲದಿಂದಲೂ ಆತನನ್ನ ಆರಾಧಿಸ್ತಾ ಆತನನ್ನ ಕೊಂಡಾಡ್ಲಿಕ್ಕಾಗುವಂತೆ ಕರ್ತನ ಮಾಡಿದಂತ ಎಲ್ಲ ಮಹೋಪಕಾರಗಳಿಗಾಗಿ ಆತನನ್ನ ಕೊಂಡಾಡುವಂತನಾಗಿದ್ದೇನೆ. ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಸ್ವಲ್ಪ ಸಮಯ ನಾವು ಧ್ಯಾನ ಮಾಡುವಂತವರಾಗೋಣ. ಹಲೋ, ಕೇಳ್ತಾ ಇದ್ದೇನಾ? ಕೇಳ್ತಾ ಇದೆ ಜನ, ಕೇಳಿಸ್ತಾ ಇದೆ. ಈಗ ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡುವಂತವರಾಗೋಣ. ಈ ಒಂದು ಸದಲ್ಲಿ ದೇವರ ಪ್ರೇರೇಪಣೆಯಿಂದ ನಾನು ಆರಿಸಿಕೊಂಡಂತ ಆ ಒಂದು ಭಾಗ ಯಾವುದು ಎಂಬುದಾಗಿ ನೋಡುವಾಗ ಫಲ ಎಂಬುದಾಗಿ. ಫಲ ಎಂಬುದಾಗಿ ನಾವು ಧ್ಯಾನ ಮಾಡುವಾಗ ಅನೇಕ ವಿಧವಾದಂತ ಫಲಗಳ ಬಗ್ಗೆ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ನಾವು ಯಾವುದೇ ಕೆಲಸವನ್ನ ಮಾಡಿದರೂ ಅದರಿಂದ ನಾವು ಒಳ್ಳೆಯ ಫಲವನ್ನ ಎದುರು ನೋಡುವಂತವ್ರು ನಾವಾಗಿದ್ದೇವೆ. ಹಾಗೆ ಫಲದಿಂದ ಕೂಡಿದ ಜೀವಿತವು ಸಹ ದೇವರ ಚಿತ್ತಕ್ಕನುಸಾರವಾಗಿ ಚಿತ್ತಕ್ಕನುಸಾರವಾಗಿ ನಾವು ಜೀವಿಸುವುದಾದ್ರೆ ನಮ್ಮ ಆತ್ಮಿಕವಾದಂತಹ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿ ದೇವರಿಗೆ ನಾವು ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ. ನಾವು ಫಲ ಕೊಡದೆ ಹೋದ್ರೆ ನಾವೇನಾಗ್ತೇವೆ, ಫಲ ಕೊಟ್ಟರೆ ನಮ್ಗೇನು ಆಶೀರ್ವಾದ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ಒಂದು ಸಮಯದಲ್ಲಿ ನಾನು ಆರಿಸಿಕೊಂಡಂತ ಭಾಗ ಶ್ರೀ ಪೌಲನು ಬರೆದ ಸುವಾರ್ತೆ 13ನೇ ಅಧ್ಯಾಯ 6-9 ವಚನಗಳನ್ನ ನಾನು ನಿಮ್ಮ ಮುಂದೆ ಅದನ್ನ ಪ್ರಸ್ತಾಪ ಪಡಿಸುವಂತನಾಗಿದ್ದೇನೆ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 6-9. ಆತನು ಒಂದು ಸಾಮ್ಯವನ್ನ ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನ ನೆಡೆಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನ ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನ ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆ ಆಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನ ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಹಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನ ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಈ ವಾಕ್ಯವನ್ನ ನಾವು ಧ್ಯಾನ ಮಾಡುವಾಗ ನಾನು ಆರಿಸಿಕೊಂಡಂತ ಈ ಒಂದು ಭಾಗ ಲೋಕ 13:6-9 ವಚನಗಳನ್ನ ನಾನು ಆರಿಸಿ ತೆಗೆದುಕೊಂಡಿದ್ದೇನೆ. ಅದರ ಇಂದಿನ ಲೋಕ 13:1-5 ವಚನಗಳನ್ನ ನಾವು ಧ್ಯಾನ ಮಾಡುವಾಗ ಇಲ್ಲಿ ದೇವರು ಆತನು ಹೇಳುವಂಥದ್ದು ಏನೆಂಬುದಾಗಿ ನೋಡುವಾಗ ಗೊಡ್ಡು ಅಂಜೂರದ ಮರ ಎಂಬುದಾಗಿ ಅದರ ನಾಶನವನ್ನ, ಯಾಕಂದ್ರೆ ಅಂಜೂರ ಮರವು ಯಾವ ರೀತಿಯಾಗಿ ಫಲ ಕೊಡ್ಲಿಲ್ಲ ಎಂಬುದಾಗಿ ನಾವು ಅಭ್ಯಾಸ ಮಾಡುವಂತರಾಗಿದ್ದೇವೆ. ಇದರಿಂದ ನಾವು ಕಲಿಯುವಂಥದ್ದು ದೇವರಿಗಾಗಿ ಫಲ ಕೊಡಲು ಮತ್ತೊಂದು ಅವಕಾಶ, ದೇವರಿಗಾಗಿ ಫಲ ಕೊಡಲು ಮತ್ತೊಂದು ಅವಕಾಶ, ಅಥವಾ ಮಾನಸಾಂತರಕ್ಕೆ ಮಗದೊಂದು ಅವಕಾಶ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದರೆ 13ನೇ ಅಧ್ಯಾಯದ ಪ್ರಾರಂಭದ 5 ವಚನಗಳನ್ನ ನಾವು ಓದುವಾಗ ಅಲ್ಲಿ 2 ಘಟನೆಯನ್ನ, ಅಂದ್ರೆ ಅಲ್ಲಿರುವಂತ ಅವಘಡಗಳಲ್ಲಿ ಅನೇಕ ಜನರು ಅಲ್ಲಿ ಪ್ರಾಣವನ್ನ ಕಳೆದುಕೊಳ್ಳುವಂತದ್ದನ್ನ ನಾವು ನೋಡ್ತೇವೆ. ಇವರು ಎಲ್ಲಾ ಮನುಷ್ಯರಿಗಿಂತ ಅಪರಾಧಿಗಳೆಂದು ಭಾವಿಸ್ತೀರೋ, ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದ್ರೆ ನೀವು ಅವರಂತೆ ಹಾಳಾಗಿ ಹೋಗುವಿರಿ. ಯಾಕೆ ಸ್ವಾಮಿ ಇದನ್ನ ಹೇಳಿದನು ಎಂಬುದಾಗಿ ನಾವು ನೋಡುವಾಗ, ಆತನಲ್ಲಿ ನಂಬಿಕೆ ಇಟ್ಟು ಆತನನ್ನ ಜೀವಿಸುವಾಗ ಇವರು ಅನೇಕ ಸಾರಿ ತಪ್ಪುವಂತ ಜನರು ಅವರಾಗಿದ್ರು. ಅದಕ್ಕೋಸ್ಕರವಾಗಿ ಅಲ್ಲೇ ಅನೇಕ ಜನರು ಸಾಯುವಂತದನ್ನ, ಅಲ್ಲಿ ಕಷ್ಟಪಡುವಂತದನ್ನ ನಾವು ಆ ವಚನಗಳಲ್ಲಿ ನಾವು ನೋಡ್ತೇವೆ. ಅದೇ ಯೆರೆಮೀಯನು ಬರೆದಂತ ಪ್ರವಾದನ ಗ್ರಂಥ, ಪ್ರವಾದನ ಗ್ರಂಥದಲ್ಲಿ ಪ್ರಲಾಪಗಳು 3:33 ನಾವು ನೋಡುವಾಗ, ನರ ಜನ್ಮದವರನ್ನ ಬಾಧಿಸುವುದು, ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ ಎಂಬುದಾಗಿ. ಅಲ್ಲಿ ಪ್ರಲಾಪಗಳ ಇದ್ರಲ್ಲಿ ನಾವು ನೋಡುವಾಗ 3:33 ನರ ಜನ್ಮದವರನ್ನ ಬಾಧಿಸಿ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ ಎಂಬುದಾಗಿ. ಹಾಗೆ ಯೋಹನ 3:16 ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನ ನಂಬುವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುವಂತರಾಗ್ತೇವೆ. ಯಾಕೆಂದ್ರೆ ಯೆಹೆಜ್ಕೇಲ 18:23 ನಾವು ನೋಡ್ತೇವೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟು ಎಂಬುದಾಗಿ ಅಲ್ಲಿ ಹೇಳುವಾಗ, ದೇವರಿಗೆ ಯಾವ ಒಂದು ಕಾರಣದಿಂದಲೂ ದುಷ್ಟನು ನಾಶವಾಗುವಂಥದ್ದು ಆತನ ಚಿತ್ತವಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ.
ಅದೇ ರೀತಿಯಾಗಿ ಕೀರ್ತನೆ 51:17 ನಾವು ನೋಡ್ತೇವೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ ಎಂಬುದಾಗಿ. ದೇವರ ಪಶ್ಚಾತ್ತಾಪದಿಂದ ಜಜ್ಜಿ ಹೋದಂತ ಮನಸ್ಸನ್ನ ನೀನು ತಿರಸ್ಕರಿಸುವುದಿಲ್ಲ ಎಂಬುದಾಗಿ ನಾವು ನೋಡುವಾಗ, ದೇವರು ನಮ್ಮ ಕುಗ್ಗಿದ ಮನಸ್ಸನ್ನ ಆತನು ಸ್ವೀಕರಿಸುವಂತ ದೇವರು ಆತನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸೊ ಈ ಅಧ್ಯಾಯವನ್ನ ನಾವು ಅಭ್ಯಾಸ ಮಾಡುವಾಗ ಅದರ ಮುನ್ನುಡಿಯನ್ನ ನಾವು ನೋಡುವುದಾದ್ರೆ, ಯಾವಾಗ ನಾವು ಒಂದು ಸಾರಿ ನಿಜವಾದ ಪಶ್ಚಾತ್ತಾಪ ಪಟ್ಟು ದೇವರಿಗಾಗಿ ಜೀವಿಸ್ತೇನೆಂದು ತೀರ್ಮಾನಿಸುವುದಾದ್ರೆ ಅದರ ಫಲ ನಮ್ಮ ಜೀವಿತದಲ್ಲಿ ಕಂಡು ಬರುವಂತದ್ದಾಗಿದೆ. ಅದೇ ರೀತಿಯಾಗಿ ಪಶ್ಚಾತ್ತಾಪವಿಲ್ಲದೆ ದೇವರಿಂದ ಜೀವಿಸ್ತೇನೆಂದು ಹೇಳುವುದಾದ್ರೆ ಹೇಳುವವರ ಜೀವಿತದಲ್ಲಿ ಫಲದ ಕೊರತೆಯು ಅದು ಎದ್ದು ಕಾಣುತ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ನಾವು ದೇವರಿಗಾಗಿ ಜೀವಿಸ್ತೇನೆಂದು ಹೇಳುವಾಗ ನಮ್ಮಲ್ಲಿ ಫಲ ಇರುವಂತದ್ದು ಅಥವಾ ಫಲ ಇಲ್ಲದಿರುವಂತದ್ದು ದೇವರ ವಾಕ್ಯದ ಮುಖಾಂತರವಾಗಿ ಅನೇಕ ವಿಧವಾದಂತ ವಿಷಯಗಳನ್ನ ನಾವು ಸತ್ಯವೇದದಲ್ಲಿ ನಾವು ಅಭ್ಯಾಸ ಮಾಡುವಂತವ್ರು ನಾವಾಗಿದ್ದೇವೆ. ಹಾಗಾದ್ರೆ ಮತ್ತೇನು ಬರೆಸುವರ್ಥ 3:8 ಅಲ್ಲಿ ಯೋಹಾನನು ಹೇಳುವಂತದನ್ನ ನಾವು ನೋಡ್ತೇವೆ. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗುತ್ತೆಂಬುದನ್ನು ತಕ್ಕ ಫಲಗಳಿಂದ ನೀವು ಅದನ್ನ ತೋರಿಸಿರಿ ಎಂಬುದಾಗಿ ಸ್ನಾನಿಕನಾದಂತ ಯೋಹಾನನು ಅಲ್ಲಿ ಕರೆ ಕೊಡುವಂತದನ್ನ ನಾವು ನೋಡುವಂತರಾಗಿದ್ದೇವೆ. ಯೋಹಾನ 15:5 ನಾವು ನೋಡ್ತೇವೆ, ಅಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾನೆ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ರೆ ಬಹಳ ಫಲ ಕೊಡುವನು ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ಹೇಳುವಂತದನ್ನ ನಾವು ನೋಡುವಂತರಾಗಿದ್ದೇವೆ. ಯೋಹಾನ 15:8 ನಾವು ನೋಡುವಾಗ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಎಂಬುದಾಗಿ, ಆಗ ನೀವು ನನ್ನ ಶಿಷ್ಯರಾಗುವಿರಿ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ಹೇಳುವಂತದನ್ನ ನಾವು ನೋಡುವಂತರಾಗಿದ್ದೇವೆ. ಹೌದು, ಈ ರೀತಿಯಾಗಿ ನಾವು ನೋಡುವಾಗ ಯೋಹಾನನು ದೇವರ ರಾಜ್ಯದ ಆ ಒಂದು ಬಗ್ಗೆ ಆತನು ತಿಳಿಸುವಾಗ ಮತ್ತಾಯನ ಸುವಾರ್ತೆ 3:10 ನಾವು ನೋಡ್ತೇವೆ, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದ್ದೆ, ಒಳ್ಳೆ ಫಲವನ್ನ ಕೊಡದ ಪ್ರತಿಯೊಂದು ಮರವನ್ನ ಕಡಿದು ಬೆಂಕಿಯಲ್ಲಿ ಹಾಕುವುದು ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಾಗೆ ನಮ್ಮಲ್ಲಿ ನೋಡುವಾಗ ನಾವು ದೇವರಿಗೆ ಒಳ್ಳೆ ಫಲವನ್ನ ಕೊಡದಿದ್ದರೆ ನಾವು ನಾಶವಾಗ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಅಭ್ಯಾಸ ಮಾಡುವಂತರಾಗಿದ್ದೇವೆ. 3:10 ಆತನು ಹೇಳುವಂಥದ್ದು, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನ ಕಡಿದು ಬೆಂಕಿಯಲ್ಲಿ ಹಾಕುವರು ಎಂಬುದಾಗಿ. ದೇವರಿಗಾಗಿ ಜೀವಿಸ್ತೇನೆ ಎಂದು ಹೇಳುವಾಗ ಪರಲೋಕದ ಬಾಧ್ಯತೆಯನ್ನು ಎದುರು ನೋಡುತ್ತಿರುವ ನಾನು ಅಥವಾ ನಮ್ಮ ಜೀವಿತದಲ್ಲಿ ಒಳ್ಳೆಯ ಮತ್ತು ನಿಲ್ಲುವಂತಹ ಫಲ ಕಂಡು ಬರುವಂತದ್ದು ದೇವರ ವಾಕ್ಯದ ಪ್ರಕಾರ ಅದು ಅತ್ಯ ಅವಶ್ಯಕ ಎಂಬುದಾಗಿ, ಅದು ಪ್ರಾಮುಖ್ಯತೆ ಎಂಬುದಾಗಿ ನಾವು ಅದನ್ನ ನೋಡುವಂತರಾಗಿದ್ದೇವೆ. ಈಗ ನನ್ನ ಒಂದು ಸತ್ಯವೇದ ಅಧ್ಯಯನಕ್ಕಾಗಿ ನಾನು ಬರುವಂತನಾಗಿದ್ದೇನೆ. ಇದು ಕಳೆದ 5 ವಚನಗಳ ಹಿಂದಿನ ಒಂದು ಭಾಗವನ್ನ ನಾವು ಅಭ್ಯಾಸ ಮಾಡುವಾಗ ಇದರಲ್ಲಿ ಯಾಕೆ ದೇವರು ಅವರ ನಾಶನ ಪಡ್ತಾ ಇದ್ರು, ಏಕೆ ಅವರು ಸಾಯ್ತಾ ಇದ್ರು, ಕಷ್ಟಕ್ಕೆ ಒಳಪಡ್ತಾ ಇದ್ರು ಎಂಬುದಾಗಿ. ಈಗ ನಾನು ಬರುವಂತದ್ದು ಲೂಕನು ಬರೆದ ಸುವಾರ್ತೆ ಅದೇ 13ನೇ ಅಧ್ಯಾಯ 5-9 ವಚನಗಳನ್ನ ಈಗ ನಾವು ಅಭ್ಯಾಸ ಮಾಡುವಂತರಾಗೋಣ. ಅದರಲ್ಲಿ ಗೊಡ್ಡು ಅಂಜೂರದ ಮರದ ಬಗ್ಗೆ ನಾವು ಅಲ್ಲಿ ಧ್ಯಾನ ಮಾಡುವಂತವ್ರು ನಾವಾಗಿದ್ದೇವೆ. ವಚನ 6 ನಾವು ಈ ರೀತಿಯಾಗಿ ನಾವು ನೋಡ್ತೇವೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನ ನೆಡೆಸಿದ್ದನು, ತರುವಾಯ ಅವನು ಅದರಲ್ಲಿ ಹಣ್ಣನ್ನ ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಈಗ ಒಂದು ಸಮಯ ನಾವೇನ್ ಮಾಡೋಣ ಎಂಬುದಾಗಿ ನೋಡುವಾಗ ವಿಲೇಜ್ ಕಡೆ ಮಾಡುವಂತ ಆ ವ್ಯವಸಾಯಗಾರನ್ನ ನಾವು ನೆನ್ಪು ಮಾಡ್ಕೊಳ್ಳೋಣ. ವ್ಯವಸಾಯಗಾರನ ಆ ತೋಟ ಅಥವಾ ವ್ಯವಸಾಯಗಾರನ ಆ ಒಂದು ಹೊಲ ಗದ್ದೆಯನ್ನ ನಾವು ನೆನ್ಪು ಮಾಡ್ಕೊಳ್ಳುವುದಾದ್ರೆ ಈ ಸಾಮ್ಯದ ಮುಖಾಂತರವಾಗಿ ದೇವರು ನಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ಏನನ್ನ ಆತನು ತಿಳಿಸ್ತಾ ಇದ್ದಾನೆ, ಹೇಗೆ ನಾವು ಫಲವನ್ನ ಕೊಡಬೇಕು ಆತನಿಗೋಸ್ಕರವಾಗಿ. ಫಲ ಕೊಡದೆ ಹೋದ್ರೆ ನಮ್ಮ ಜೀವಿತ ಹೇಗೆ ನಾಶವಾಗ್ತದೆ ಎಂಬುದಾಗಿ ಕೆಲವು ಸಮಯ ನಾವು ಈ ಒಂದು ಚಿತ್ರಣವನ್ನ ಇಟ್ಟುಕೊಂಡಂತವರಾಗಿ ನಾವು ಈ ಒಂದು ಅಧ್ಯಾಯವನ್ನ ನಾವು ಅಭ್ಯಾಸ ಮಾಡುವಂತವ್ರು ನಾವಾಗಿರೋಣ. ಇಲ್ಲಿ ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನ ನೆಡೆಸಿದ್ದನು, ತರುವಾಯ ಅವನು ಅದರಲ್ಲಿ ಹಣ್ಣನ್ನ ಹುಡುಕುತ್ತಾ ಬಂದನು ಎಂಬುದಾಗಿ. ಈಗ ಒಬ್ಬ ತೋಟಗಾರನು ಅಲ್ಲಿ ತನ್ನ ಬೇಕಾದಂತೆ ಎಲ್ಲಾ ಒಂದು ಹಣ್ಣು ಗಿಡ ಮರಗಳನ್ನ ಆತನು ಹಾಕುವಾಗ ಅಲ್ಲಿ ಫಲಕ್ಕೋಸ್ಕರವಾಗಿ ಆತನು ಎದುರು ನೋಡ್ತಾ ಇರ್ತಾನೆ. ಆ ಫಲಕ್ಕೋಸ್ಕರವಾಗಿ ಆತನು ಎದುರು ನೋಡುವಾಗ ಆ ಹಣ್ಣು ಸಿಗದೆ ಇರುವಾಗ ನಾವೇನ್ ಮಾಡ್ತೇವೆ, ಇದರಿಂದ ಫಲ ಬರ್ತಾ ಇಲ್ಲ ಎಂಬುದಾಗಿ ಹೇಳಿ ನಾವು ಚಿಂತೆಗೆ ಒಳಗಾಗುವಂತರಾಗಿದ್ದೇವೆ. ಮತ್ತೆ 7ನೇ ವಚನದಲ್ಲಿ ನಾವು ನೋಡ್ತೇವೆ, ಬಳಿಕ ಅವನು ಊಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ
ಈ ಅಂಜೂರದ ಮರದಲ್ಲಿ ಹಣ್ಣು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನ ಕಡಿದು ಹಾಕು, ಇದರಿಂದ ಭೂಮಿ ಯಾಕೆ ಬಂಜೆ ಆಗಬೇಕು ಎಂದು ಹೇಳಿದನು. ಇದರಲ್ಲಿ ಬಂಜೆ ಎಂಬುದಾಗಿ ನಾವು ನೋಡುವಾಗ ಬರಡು ಭೂಮಿ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲ ಅಂದ್ರೆ ಅದು ಫಲ ನೀಡದೇ ಇರುವಂತ ಸ್ಥಳಕ್ಕೆ ನಾವು ಬಂಜೆ ಎಂಬುದಾಗಿ ಅಲ್ಲಿ ಕರೆಯುವಂತದ್ದನ್ನ ನಾವು ನೋಡ್ತೇವೆ. 8ನೇ ವಚನವನ್ನು ನೋಡುವಾಗ, ಆದ್ರೆ ತೋಟ ಮಾಡುವವನಯ್ಯ, ಈ ವರ್ಷವೂ ಇದನ್ನ ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ಈ ವರ್ಷವಾದರೂ ಬಿಡು, ಇದರ ಸುತ್ತಲೂ ಅಗೆದು ನಾನು ಗೊಬ್ಬರ ಹಾಕುತ್ತೇನೆ, ಇದರ ಫಲವನ್ನ ನಾನ್ ನಿಮ್ಗೆ ಕೊಡ್ತೇನೆ ಎಂಬುದಾಗಿ ಆತನು ಹೇಳುವಂಥದ್ದು. 9ನೇ ವಚನ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನ ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು ಎಂಬುದಾಗಿ 4 ವಚನಗಳನ್ನ ಈ 4 ವಚನದಲ್ಲಿ ನಾವು ಇದನ್ನ ನೋಡುವಂತರಾಗಿದ್ದೇವೆ. ಯೇಸು ಸ್ವಾಮಿ ತನ್ನ ಸೇವಾ ಅವಧಿಯಲ್ಲಿ ಯಹೂದ್ಯರ ಜೀವಿತದ ಕುರಿತು ಈ ಸಾಮ್ಯವನ್ನು ಹೇಳಿದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಇಂದಿನ ಅಧ್ಯಾಯಗಳಲ್ಲಿ ಅದನ್ನ ನಾವು ನೋಡಬಹುದು. ಯಾವ ಜನಾಂಗದ ರಕ್ಷಣಾತ್ಮಕವಾಗಿ ಆತನು ನರಾವತಾರ ಎತ್ತಿ ಬಂದನೋ ಅದೇ ಜನಾಂಗವೇ ಆತನನ್ನ ವಿರೋಧಿಸುತ್ತಾ, ಸೇವೆಗೆ ಅಡ್ಡಿಪಡಿಸುತ್ತಾ, ಆತನನ್ನ ತಿರಸ್ಕರಿಸುತ್ತಾ, ಆತನನ್ನ ಕೊಳ್ಳುವುದಕ್ಕಾಗಿ ನೋಡಿ ಅವರು ಮಾನಸಾಂತರವನ್ನ ಹುಟ್ಟಿಸದೆ ದೇವರ ಕಡೆಗೆ ತಿರುಗಿಸುವುದಕ್ಕಾಗಿ ದೇವರು ಈ ಸಾಮ್ಯವನ್ನ ಹೇಳುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಈ ಕಡೆ ದಿನಗಳಲ್ಲಿ ಜೀವಿಸುವರಾದ ನಮಗೂ ಈ ಸತ್ಯಾಂಶ ತಿಳಿಸುವುದೇನು ಎಂಬುದಾಗಿ ನಾವು ಅಭ್ಯಾಸ ಮಾಡುವಾಗ ಬಹಳ ಫಲ ಹಾಗೂ ನಿಲ್ಲುವಂತಹ ಫಲ ಕೊಡುವುದು ನನಗೂ ಮತ್ತು ನಿಮಗೂ ಮಾತ್ರವಲ್ಲ, ಅದು ಸಭೆಗೂ ಅನೇಕ ಸತ್ಯಾಂಶಗಳನ್ನ ತಿಳಿಸುವಂಥದ್ದು ಅದಾಗಿದೆ. ಅಂದ್ರೆ ಅದು ಸಭೆಗೂ ಅನ್ವಯಿಸುವಂಥದ್ದು ಅದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈಗ ನಾವು ಈ ಸಾಮ್ಯದ ಕುರಿತಾಗಿ ವಿವರವಾಗಿ ಧ್ಯಾನಿಸುವ. ಇದರಲ್ಲಿ ನಾನು ತೆಗೆದುಕೊಂಡಂತ 7 ಅಡಕವಾದಂತ ಸತ್ಯಾಂಶಗಳನ್ನ ಈ 4 ವಚನದಲ್ಲಿ ನಾನು ನಿಮಗೆ ವಿವರವಾಗಿ ಅದನ್ನ ತಿಳಿಸುವಂತ ನಾನಾಗಿದ್ದೇನೆ. ಮೊದಲನೇದಾಗಿ ನಾನು ಆರಿಸಿಕೊಂಡಂಥದ್ದು, ಮೊದಲನೇದಾಗಿ 6ನೇ ವಚನ, ಅಲ್ಲಿ ಅದು ಸ್ವಂತ ಸೊತ್ತು ಆಗಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಅದು ಸ್ವಂತ ಸೊತ್ತು ಆಗಿತ್ತು. ಈಗ ಸ್ವಂತ ಸೊತ್ತು ಎಂಬುದಾಗಿ ನೋಡುವಾಗ ನಾನು ಪಡೆದಂತ ಆ ಒಂದು ಆಸ್ತಿ ಆಗ್ಬೋದು, ನಾನು ಪಡೆದುಕೊಂಡಂತ ಆ ಜಮೀನ್ ಆಗ್ಬೋದು, ನಾನು ಪಡೆದುಕೊಂಡಂತ ಕುಟುಂಬವಾಗ್ಬೋದು, ನಾನು ಪಡೆದುಕೊಂಡಂತ ಸಭೆ ಆಗಿರ್ಬೋದು. ಈ ರೀತಿಯಾಗಿ ನಾವು ಅನೇಕ ವಿಧವಾದಂತ ಕಾರ್ಯಗಳನ್ನ ಅಲ್ಲಿ ಅಭ್ಯಾಸ ಮಾಡುವಾಗ ಇದು ನನ್ನ ಸ್ವಂತ ಸೊತ್ತು, ಇದು ನನಗೆ ಸೇರಿದಂಥದ್ದು ಎಂಬುದಾಗಿ ಅಲ್ಲಿ ನಾವು ಹೇಳುವಂಥದ್ದನ್ನ ನಾವು ನೋಡ್ತೇವೆ. 6ನೇ ವಚನದಲ್ಲಿ ಆತನು ಹೇಳುವಂಥದ್ದು, ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನ ನೆಡೆಸಿದನು, ಆದರೆ ಅವನಿಗೆ ಒಂದು ದ್ರಾಕ್ಷಿಯ ತೋಟವಿತ್ತು ಮತ್ತು ಅವನು ಅದರ ಒಡೆಯನಾಗಿದ್ದನು. ಆ ತೋಟ ನೋಡಿಕೊಳ್ಳುವುದಕ್ಕಾಗಿ ಒಬ್ಬ ಸೇವಕನನ್ನು ಅಥವಾ ತೋಟಗಾರನನ್ನು, ಆ ಸೇವಕನು ಆ ತೋಟದ ಎಲ್ಲಾ ಕೆಲಸವನ್ನ, ಆ ಕಾರ್ಯಗಳನ್ನ ನೋಡಿಕೊಳ್ಳುವುದಕ್ಕೋಸ್ಕರವಾಗಿ ಒಬ್ಬ ಸೇವಕನನ್ನ ಅಲ್ಲಿ ನೇಮಕ ಮಾಡ್ತಾನೆ. ಸೊ ಅಲ್ಲಿ ನೇಮಕ ಮಾಡಿದಾಗ ಆ ಸೇವಕನ ಏನ್ ಮಾಡ್ತಾನೆ, ಅಲ್ಲಿರುವಂತ ತೋಟವನ್ನ ಸ್ವಚ್ಛಗೊಳಿಸಿ, ಹೇಗೆ ಈ ಒಂದು ಸ್ಥಳದಲ್ಲಿ ಏನೇನ ನಾನು ಹಾಕಬೇಕು, ಯಾವ ಫಲಗಳಿಂದ ಇದನ್ನ ನಾನು ತೆಗೆದುಕೊಳ್ಳಬೇಕು ಎಂಬುದಾಗಿ ಆತನು ಚಿಂತೆಯನ್ನ ಮಾಡಿ ಆ ತೋಟಗಾರನು ಅದರ ಬಗ್ಗೆ ಪ್ರಯಾಸ ಪಡುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಯಾವ ಗಿಡವನ್ನ ನಾನು ನೆಡಬೇಕು, ಎಲ್ಲಿ ನಾನು ನೆಡಬೇಕು, ಹೇಗೆ ನೆಡಬೇಕು, ಅದರ ಫಲ ಹೇಗಿರಬೇಕು, ಹಾಗೆ ಅದನ್ನು ಯಾವಾಗ ನಾನು ಕಡಿದು ಹಾಕಬೇಕು ಎಂಬ ನಿರ್ಧಾರ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂಥದ್ದು ಆ ಒಡೆಯನಿಗೆ ಮಾತ್ರ ಇತ್ತು. ಯಾವಾಗ ಆ ಒಬ್ಬನೊಬ್ಬ ಮನುಷ್ಯನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನ ನೆಡೆಸಿದನು ಎಂಬುದಾಗಿ ನೋಡುವಾಗ ಆ ತೋಟಗಾರನಿಗೆ ಎಲ್ಲ ಅಧಿಕಾರವೂ ಇತ್ತು. ಆತನ ಏನ್ ಬೇಕಿದ್ರು ಮಾಡ್ಬೋದಿತ್ತು. ಆತನ ತೋಟದಲ್ಲಿ ಆತನ ಒಂದು ನಿರ್ಧಾರ ಏನಿತ್ತು, ನಾನು ಏನ್ ಬೇಕಾದ್ರೂ ಅಲ್ಲಿ ನೆಡ್ಬೋದು, ಯಾವಾಗ ಬೇಕಾದ್ರೂ ಅದನ್ನ ನಾನು ಫಲ ತೆಗೆದುಕೊಳ್ಬೋದು, ಯಾವಾಗ ಬೇಕಿದ್ರು ಆ ಮರವನ್ನ ನಾನು ಕಡ್ದಾಕ್ಬೋದು ಎಂಬುದಾಗಿ ಆತನ ಒಂದು ಸ್ವಂತ ಸೊತ್ತು ಆಗಿರುವುದರಿಂದ ಅದನ್ನ ತೀರ್ಮಾನಗಳನ್ನ ಆತನು ತೆಗೆದುಕೊಳ್ಳಬಹುದು ಎಂಬುದಾಗಿ ನಾವು ನೋಡುವಂತರಾಗಿದೆ. ಉದಾಹರಣೆಗೆ ನಮ್ಮ ಕುಟುಂಬ ಅಂದ್ರೆ ನಮ್ಮ ಮಕ್ಕಳನ್ನ ನಾವು ನೋಡ್ಬೋದು, ಅಥವಾ ತಂದೆ ತಾಯಿಗಳನ್ನ ನಾವು ನೋಡ್ಬೋದು, ಅಥವಾ ನಾವು ತೆಗೆದುಕೊಂಡಂತ ವಾಹನಗಳ ಬಗ್ಗೆ ನಾವು ನೋಡ್ಬೋದು. ಇವೆಲ್ಲವೂ ಕೂಡ ಅದು ನನ್ನ ಸ್ವಂತ ಸೊತ್ತು, ಇವೆಲ್ಲವೂ ಕೂಡ ಅದು ನನಗೆ ಸೇರಿದಂಥದ್ದು. ಇದನ್ನ ಯಾರು ಕಳ್ಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಾನು ತೆಗೆದುಕೊಂಡಂಥದ್ದು ಅದು ನನ್ನ ಸೊತ್ತು ಆಗಿರುವುದರಿಂದ ಇದು ನನಗೆ ಒಂದು ಅಧಿಕಾರ ಉಂಟು. ನಾನು ಏನ್ ಮಾಡಬೇಕು, ಏನ್ ಮಾಡಬಾರದು, ಹೇಗೆ ಇದನ್ನ ಹಾಳು ಮಾಡಬೇಕು, ಹೇಗೆ ಇದನ್ನ ನಾನು ಉದ್ಧಾರ ಮಾಡಿಕೊಳ್ಬೇಕು ಎಂಬುದಾಗಿ ಅದು ನನ್ನ ಸೊತ್ತಾಗಿರುವುದರಿಂದ ಇದರ ಬಗ್ಗೆ ಯಜಮಾನನು ತೀರ್ಮಾನಗಳನ್ನು ತೆಗೆದುಕೊಳ್ಳಕ್ಕೆ ಆತನಿಗೆ ಅಧಿಕಾರವಿದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ನಾವು ದೇವರ ಒಂದು ಸ್ವಂತ ಸೊತ್ತಾಗಿದ್ದೇವೆ ಎಂಬುದಾಗಿ ನಾವು ನೋಡುವುದಾದ್ರೆ 1 ಕೊರಿಂಥ 6:19-20 ವಚನದಲ್ಲಿ ನಾವು ಧ್ಯಾನ ಮಾಡುವಾಗ ಅಲ್ಲಿ ಪೌಲನು ಹೇಳುವ ಪ್ರಕಾರವಾಗಿ ದೇವರಿಂದ ದೊರಕಿ
ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಅದು ಗರ್ಭಗುಡಿಯಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಗರ್ಭಗುಡಿ ಆಗಿದೆಯೇ ಎಂಬುದಾಗಿ ನಿಮಗೆ ಅದು ತಿಳಿಯದು ಎಂಬುದಾಗಿ ಅಲ್ಲಿ ಪ್ರಶ್ನೆ ಮಾಡುವಂತದನ್ನ ನಾವು ನೋಡುವಂತರಾಗಿದ್ದೇವೆ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಾಯಕ್ಕೆ ಕೊಳ್ಳಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನ ಪ್ರಕಾಶಪಡಿಸಿರಿ ಎಂಬುದಾಗಿ ವಾಕ್ಯದಲ್ಲಿ ನಾವು ಅಭ್ಯಾಸ ಮಾಡುವಂತರಾಗಿದ್ದೇವೆ. ಈ ಕ್ರಾಯಕ್ಕೆ ಎಂಬುದಾಗಿ ನೋಡುವಾಗ, ಈ ಕ್ರಾಯ ಎಂಬುದಾಗಿ ನಾವು ನೋಡುವಾಗ ಅದು ಬೆಲೆ ಅಥವಾ ಹಣವನ್ನು ಕೊಟ್ಟು ನಾವು ಕೊಳ್ಳುವಂಥದ್ದಕ್ಕೆ ಅದು ಕ್ರಯ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ತನ್ನ ರಕ್ತವನ್ನ ನಿಮ್ಮ ಪಾಪ ಅಪರಾಧಗಳನ್ನ ಮನ್ನಿಸುವುದಕ್ಕೋಸ್ಕರವಾಗಿ, ನಿನ್ನನ್ನ ನಿತ್ಯ ಜೀವಕರವಾದಂತ ಭಾಗ್ಯಕ್ಕೆ ಆತನು ಸೇರಿಸುವುದಕ್ಕೋಸ್ಕರವಾಗಿ ಕ್ರಯ ಕೊಟ್ಟು ಎಂಬುದಾಗಿ ನೋಡುವಾಗ ಪರಿಶುದ್ಧವಾದಂತ ತನ್ನ ದೇಹವನ್ನ, ಪರಿಶುದ್ಧವಾದಂತ ಆ ರಕ್ತವನ್ನ ಕೊಟ್ಟು ಆತನು ನಮ್ಮನ್ನ ಕೊಂಡುಕೊಂಡಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಅಭ್ಯಾಸ ಮಾಡುವಂತರಾಗಿದ್ದೇವೆ. ಮತ್ತೆ ಅದೇ ರೀತಿಯಾಗಿ ನಾವು ನೋಡುವಾಗ ಪೌಲನು ರೋಮಪುರದವರಿಗೆ ಬರೆಯುವಾಗ ಒಂದು ಮಾತನ್ನು ಹೇಳ್ತಾನೆ. ರೋಮಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನ ನಾವು ನೋಡುವುದಾದ್ರೆ, ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು? ಯಾಕಂದ್ರೆ ದೇವರು ಆತನ ಸ್ವಂತ ಸೊತ್ತಾಗಿದೆ. ದೇವರ ಸ್ವಂತ ಸೊತ್ತು, ನಾವು ಆತನ ಸೊತ್ತಾಗಿದ್ದೇವೆ. ಈಗ ನಾವು ಆತನನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಅದನ್ನೇ ಆತನು ಹೇಳುವಂಥದ್ದು, ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು? ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ? ದೇವರು ನಮ್ಮನ್ನ ಸೃಷ್ಟಿ ಮಾಡಿದಾನೆ. ದೇವರು ನಮ್ಮನ್ನು ಇದೇ ರೀತಿಯಾಗಿ ನೀನು ಇರ್ಬೇಕೆಂಬುದಾಗಿ ಆತನ ಸೃಷ್ಟಿ ಮಾಡಿದ ಮೇಲೆ ಯಾಕೆ ನನ್ನನ್ನು ಈ ರೀತಿ ಮಾಡಿದೆ ಸ್ವಾಮಿ? ಯಾಕೆ ನನಗೆ ಈ ರೀತಿಯಾದಂತ ಕಷ್ಟಗಳನ್ನು ಕೊಟ್ಟು ನನ್ನ ಒಂದು ಪರಿಸ್ಥಿತಿಯನ್ನ ಈ ಒಂದು ದಾರಿಗೆ ನೀನು ತಂದೆ ಎಂಬುದಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಇಲ್ಲ. ಯಾಕೆಂದ್ರೆ ಆತನು ನಮ್ಮನ್ನ ಕ್ರಾಯಕ್ಕೆ ಕೊಂಡ್ಕೊಬಿಟ್ಟಿದ್ದಾನೆ. ಕ್ರಾಯ ಕೊಟ್ಟು ಅಂದ್ರೆ ಹಣ ಕೊಟ್ಟು, ಅಂದ್ರೆ ಆತನ ಪರಿಶುದ್ಧವಾದಂತ ರಕ್ತವನ್ನು ಕೊಟ್ಟು ಆತನ ನಮ್ಮನ್ನ ಪಡೆದುಕೊಂಡ ಮೇಲೆ ಆತನನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನ, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನ ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಈಗ ಒಬ್ಬ ಕುಂಬಾರನನ್ನ ನಾವು ನೋಡುವಾಗ, ಒಬ್ಬ ಕುಂಬಾರನ ಬಗ್ಗೆ ನಾವು ಅಭ್ಯಾಸ ಮಾಡುವಾಗ, ಆತ ಮಣ್ಣಿನ ಮಡಿಕೆಗಳನ್ನು ಮಾಡುವಾಗ ಆತನ ಪ್ರಯಾಸ ಏನು ಎಂಬುದಾಗಿ ನಾವು ನೋಡ್ಬೋದು. ಆತನು ಅದನ್ನ ಸುಂದರವಾದಂತ ಒಂದು ಪಾತ್ರೆಯನ್ನಾಗಿ ಆತನು ರೂಪಿಸಬೇಕು ಎಂಬುದಾಗಿ ನಾವು ನೋಡುವುದಾದ್ರೆ ತುಂಬಾ ಒಂದು ಕಷ್ಟಗಳನ್ನ ಆತನು ದಾಟುಕೊಂಡು ಬರ್ಬೇಕು, ಪ್ರಯಾಸ ಪಡ್ಬೇಕು. ಅದಕ್ಕೆ ಇದು ನನ್ನ ಸೊತ್ತು ಎಂಬುದಾಗಿ ಹೇಳ್ಕೊಳ್ಬೇಕಾದ್ರೆ ಸುಮ್ನೆ ಅದು ಬರುವಂತದ್ದಾಗಿರಲ್ಲ. ಯಾರೋ ಮಾಡಿದಂತದ್ದನ್ನ ತಗೊಬಂದು ಇದು ನನ್ನ ಸೊತ್ತು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾನು ಅನುಭವಿಸ್ಬೇಕು, ಅದನ್ನ ನಾನು ಕಷ್ಟಪಡ್ಬೇಕು, ಆವಾಗ ಮಾತ್ರ ಇದು ನನ್ನ ಸೊತ್ತು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ಈಗ ಒಬ್ಬ ಕುಂಬಾರನ ಪಾತ್ರೆಯನ್ನು ಮಾಡಬೇಕಾದ್ರೆ ಆತನಿಗೆ ಗೊತ್ತು ಯಾವ ರೀತಿಯಾಗಿ ಇದನ್ನ ರೂಪಿಸಬೇಕು, ಒಳ್ಳೆಯ ಪಾತ್ರೆಯನ್ನಾಗಿ ರೂಪಿಸಬೇಕು. ಅಥವಾ ಅದು ಸ್ವಲ್ಪ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಅದನ್ನ ಆತನ ಸೈಡ್ಗೆ ಇಟ್ಟು ಇದು ಕೆಲಸಕ್ಕೆ ಬಾರದಂತ ಒಂದು ಪಾತ್ರೆ ಎಂಬುದಾಗಿ ಆತನ ಅದನ್ನ ಸಪರೇಟ್ ಇಟ್ಟು ಒಳ್ಳೆಯ ಒಂದು ಪಾತ್ರೆಯನ್ನ ರೂಪಿಸುವಂತದನ್ನ ಅಲ್ಲಿ ನಾವು ನೋಡುವಂತರಾಗ್ತೇವೆ. ಹಾಗಾದ್ರೆ ನಾವು ನಮ್ಮ ಸ್ವಂತ ಸೊತ್ತಲ್ಲ ಎಂಬ ಸತ್ಯವೇದವನ್ನು ಈ ಸಾಮ್ಯದ ಮುಖಾಂತರವಾಗಿ ಮತ್ತೊಂದು ಆವರ್ತಿ ನಾವು ನೆನ್ಪು ಮಾಡಿಕೊಳ್ಳುವಂತದ್ದಾದ್ರೆ, ಇವತ್ತು ಯಾವ ರೀತಿಯಾಗಿ ಯಜಮಾನನು ಅದು ತನ್ನ ಸ್ವಂತ ಸೊತ್ತಾಗಿತ್ತು ಎಂಬುದಾಗಿ ಆತನು ಅದರ ಬಗ್ಗೆ ತನ್ನ ಎಲ್ಲಾ ತೀರ್ಮಾನಗಳನ್ನ ಆತನು ತೆಗೆದುಕೊಳ್ಳಬಹುದು ಎಂಬುದಾಗಿ ಮೊದಲನೇದಾಗಿ ನಾವು ನೋಡಿದ್ವು, ಅದು ಸ್ವಂತ ಸೊತ್ತಾಗಿತ್ತು ಎಂಬುದಾಗಿ. ಮತ್ತೆ ಎರಡನೇದಾಗಿ ನಾವು ಬರುವಾಗ ಅದೇ ವಚನದ 6ನೇ ವಚನದ 2ನೇ ಭಾಗವನ್ನ ನಾವು ನೋಡುವುದಾದ್ರೆ, ಅಲ್ಲಿ ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನ ನೆಡೆಸಿದನು ಎಂಬುದಾಗಿ. ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನ ಆತನು ಅಲ್ಲಿ ನಡೆಸಿದನು. ಯಾವುದೇ ಪಾಲನೆ ಇಲ್ಲದೆ ಬರಡು ಭೂಮಿಯಲ್ಲಿ ಕಲ್ಲು ಬಂಡೆಗಳ ನಡುವೆ ಬೇರು ಬಿಡುತ್ತಾ ಸರಿಯಾದ ನೀರು, ಗೊಬ್ಬರ, ಆ ರಸ್ತೆ ಬದಿಯಲ್ಲಿ ಬಿದ್ದಂತ ಆ ಒಂದು ಗಿಡ, ಅರಣ್ಯ ಪ್ರದೇಶಗಳಲ್ಲಿ ಬೆಳೆದಿರುವಂತ ಅನೇಕ ಅಂಜೂರ ಮರಗಳನ್ನ ನಾವು ನೋಡುವಂತರಾಗ್ತೇವೆ. ಸೊ ಗಿಡ ಮರಗಳ ಮಧ್ಯದಲ್ಲಿ ಬಿದ್ದಂತ ಆ ಒಂದು ಮರದ ಪರಿಸ್ಥಿತಿ ಏನೋ ಎಂಬುದಾಗಿ ನೋಡುವುದಾದ್ರೆ, ನಾವು ಮತ್ತೇನ ಸುವಾರ್ತೆ 13:4-9 ಅಭ್ಯಾಸ ಮಾಡುವಾಗ ಬಿತ್ತುವವನ ಸಾಮ್ಯದ ಬಗ್ಗೆ ನಾವು ಅಲ್ಲಿ ನೋಡ್ತೇವೆ. ಕೆಲವು ಬೀಜ ಒಳ್ಳೆ ನೆಲದಲ್ಲಿ ಬಿತ್ತು, ಕೆಲವು ಬೀಜ ಬಂಡೆ ಮಧ್ಯದಲ್ಲಿ ಬಿತ್ತು, ಕೆಲವು ಬೀಜ ದಾರಿಮಗ್ಗುಲಲ್ಲಿ ಬಿತ್ತು, ಇನ್ನು ಕೆಲವು ಬೀಜ ಅದು ಫಲವಿಲ್ಲದಂತ ಆ ಒಂದು ಸ್ಥಳದಲ್ಲಿ ಬಿತ್ತು, ಇನ್ನು ಕೆಲವು ಬೀಜ ಫಲವತ್ತಾದಂತ ಸ್ಥಳದಲ್ಲಿ ಬಿತ್ತು ಎಂಬುದಾಗಿ ನಾವು ಮತ್ತೇನ ಸುವಾರ್ತೆ 13ನೇ ಅಧ್ಯಾಯ 4-9 ನಾವು ಅಭ್ಯಾಸ ಮಾಡುವಂತರಾಗಿದ್ದೇವೆ. ಆದ್ರೆ ಈ ಅಂಜೂರದ ಮರವಾದರೂ
ಸಕಲ ಅನುಕೂಲಗಳಿಂದ ಕೂಡಿದ ಆ ಒಂದು ದ್ರಾಕ್ಷ ತೋಟದಲ್ಲಿ. ಯಾಕಂದ್ರೆ ಕೆಲವು ಅಂಜೂರ ಮರಗಳು ಏನಾಯ್ತು, ಅವು ಕಲ್ಲು ಬಂಡೆಗಳ ಮಧ್ಯದಲ್ಲಿ ಅಥವಾ ರಸ್ತೆ ಸರಿ ಇಲ್ಲದಂತ ಮಧ್ಯದಲ್ಲಿ ಅಥವಾ ಭೂಮಿ ಸರಿ ಇಲ್ಲದಂತ ಮಧ್ಯದಲ್ಲಿ ಕೆಲವು ಅಂಜೂರ ಮರಗಳು ಬೆಳೆದಿತ್ತು. ಆ ಬೆಳೆದಂತ ಸಮಯದಲ್ಲಿ ಅಲ್ಲಿ ಫಲ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಇಲ್ಲಿ ಈ ಒಂದು ಅಂಜೂರ ಮರ ನೋಡುವಾಗ ಇದು ಫಲವತ್ತಾದಂತ ಒಂದು ಭೂಮಿಯಲ್ಲಿ ಅದು ನೆಡಲ್ಪಟ್ಟಿತ್ತು. ಫಲವತ್ತಾದಂತ ಭೂಮಿಯಲ್ಲಿ ನೆಡಲ್ಪಟ್ಟರೂ ಕೂಡ ಆ ದ್ರಾಕ್ಷಿ ತೋಟದಲ್ಲಿ ಅದಕ್ಕೆ ಕಾಲ ಕಾಲಕ್ಕೆ ನೀರು, ಗೊಬ್ಬರ, ಅದನ್ನ ಸಂರಕ್ಷಿಸುವಂತ ವಿಧಾನ ಎಲ್ಲವನ್ನ ಯಾವ ರೀತಿಯಾಗಿ ಆ ತೋಟಗಾರನು ತೋಟವನ್ನ ಆತನು ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದನ್ನ ಸಂರಕ್ಷಿಸ್ತಾ ಇದ್ದನೋ ಅದೇ ಪ್ರಕಾರವಾಗಿ ಈ ಅಂಜೂರ ಮರಕ್ಕೂ ಸಹ ಆತನು ಸಂರಕ್ಷಣೆಯನ್ನ ಕೊಡ್ತಾನೆ. ತಕ್ಕ ಕಾಲದಲ್ಲಿ ನೀರು ಹಾಕುವಂಥದ್ದು, ತಕ್ಕ ಕಾಲದಲ್ಲಿ ಗೊಬ್ಬರ ಹಾಕುವಂಥದ್ದು, ತಕ್ಕ ಕಾಲದಲ್ಲಿ ಅದನ್ನ ಅಗೆದು ಅದನ್ನ ಸಮೃದ್ಧಿಗೊಳಿಸುವಂಥದ್ದು, ಇದೆಲ್ಲವನ್ನ ಆತನು ಮಾಡ್ತಾನೆ. ಆದ್ರೆ ಆ ಮರದಲ್ಲಿ ಒಂದು ಅಂಜೂರವು ಕಾಣಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ತನ್ನ ಜನಾಂಗವಾಗುವುದಕ್ಕೆ ಆರಿಸಿಕೊಂಡ ಇಸ್ರಾಯೇಲರಿಗಾಗಿ ಮಾಡಿದ ಯೋಜನೆಗಳು, ಆ ಅದ್ಭುತ ಕಾರ್ಯಗಳನ್ನ ನಾವು ನೋಡ್ತೇವೆ, ಆತನ ಮಹತ್ ಕಾರ್ಯಗಳನ್ನ ನಾವು ನೋಡ್ತೇವೆ, ಆತನ ಉಪಕಾರಗಳನ್ನ ನಾವು ನೋಡ್ತೇವೆ. ಆತನು ಆಶ್ಚರ್ಯಕರವಾದಂತ ರೀತಿಯಲ್ಲಿ ವಾಗ್ದಾನ ದೇಶಕ್ಕೆ ಅವರನ್ನ ನಡ್ಸ್ಕೊಂಡು ಹೋಗ್ತಾನೆ. ಅವ್ರು ನೆನ್ಸೇ ಇಲ್ಲ ವಾಗ್ದಾನ ದೇಶಕ್ಕೆ ನಮ್ಮನ್ನ ಕರ್ತನು ನಡ್ಸ್ಕೊಂಡು ಹೋಗ್ತಾನೆ ಎಂಬುದಾಗಿ ಯಾರು ನೆನ್ಸಿಲ್ಲ. ಆದರೆ ಆತನ ಕೃಪೆ, ಆತನ ಕರುಣೆ, ಆತನ ಮಹತ್ತರವಾದಂತ ಪ್ರೀತಿ, ಆ ಪ್ರೀತಿಯ ಮುಖಾಂತರವಾಗಿ ಅವರ ಆಲೋಚನೆ ಅರಿಯುವಂತ ದೇಶಕ್ಕೆ ಇಸ್ರಾಯೇಲರನ್ನ ದೇವರು ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅದು ಹಳೆ ಒಡಂಬಡಿಕೆ ಗ್ರಂಥದಲ್ಲಿ ಅದನ್ನ ನಾವು ನೋಡ್ತೇವೆ. ಆದ್ರೆ ಆತನು ಅವರಲ್ಲಿ ತಾನು ಬಯಸಿದ ಫಲ ಕಾಣದೆ ಹೋದಾಗ ಅವರನ್ನು ಹೇಗೆ ದೇಶದಿಂದ ಕಿತ್ತು ಹಾಕಿದನು ಎಂಬುದಾಗಿ ಅರಸುಗಳ ಪುಸ್ತಕದಲ್ಲಿ ನಾವು ಅದನ್ನ ಅಭ್ಯಾಸ ಮಾಡ್ತೇವೆ. ಇಸ್ರಾಯೇಲರನ್ನ ಕಾಣದ ದೇಶಕ್ಕೆ ಆತನ ನಡೆಸ್ಕೊಂಡು ಹೋಗ್ತಾನೆ. ಸೊ ಅವರಲ್ಲಿ ಫಲ ಸಿಕ್ತೇ ಇರುವಾಗ ಇವರು ನನ್ನ ಜನರು, ನನ್ನ ಶ್ವಾಸ, ನನ್ನ ಸೊತ್ತು ಎಂಬುದಾಗಿ ದೇವರು ಅಂದ್ಕೊಂಡಿದ್ನು ಇಸ್ರಾಯೇಲರ ಬಗ್ಗೆ. ಆದ್ರೆ ಅವರು ಆತನಿಗೆ ಫಲ ಕೊಡದೆ ಇರುವಾಗ ಯಾವ ಯಾವ ಸಮಯದಲ್ಲಿ ದೇವರು ಅವರನ್ನ ಕಡಿದು ಹಾಕಿದನು, ಯಾವ ಯಾವ ಸಮಯದಲ್ಲಿ ದೇವರು ಅವರನ್ನ ಒಂದು ತೊಂದರೆಗೆ ಒಳಪಡಿಸಿದನು, ಅವರ ಅರಸುತನಗಳನ್ನ ಹೇಗೆ ಆತನು ತೆಗೆದು ಹಾಕಿದನು ಎಂಬುದಾಗಿ ಅದನ್ನ ಅರಸುಗಳ ಪುಸ್ತಕದಲ್ಲಿ ನಾವು ಅಭ್ಯಾಸ ಮಾಡುವಂತವ್ರು ನಾವಾಗಿದ್ದೇವೆ. ಅದೇ ರೀತಿಯಾಗಿ ದೇವರು ನಮ್ಮನ್ನ ಆತನು ಕರುಣೆ ಮಾಡಿ, ಆತನು ಪ್ರೀತಿಸಿ ಎಲ್ಲಾ ಆತ್ಮಿಕವಾದಂತ ಭೌತಿಕವಾದಂತ ಆಶೀರ್ವಾದಗಳನ್ನ ಆತನು ನಮಗೆ ಅನುಗ್ರಹಿಸಿದ್ದಾನೆ. ನಮಗೆ ಒಳ್ಳೆ ಆಯುಷನ್ನ ಆತನು ಕೊಟ್ಟಿದ್ದಾನೆ, ನಮಗೆ ಆರೋಗ್ಯವನ್ನ ಆತನು ಕೊಟ್ಟಿದ್ದಾನೆ, ಒಳ್ಳೆಯ ಉದ್ಯೋಗವನ್ನ ಆತನು ನಮಗೆ ಕೊಟ್ಟಿದ್ದಾನೆ, ಒಳ್ಳೆ ಮನೆಯನ್ನ ಆತನು ನಮಗೆ ಕೊಟ್ಟಿದ್ದಾನೆ, ಒಳ್ಳೆಯ ವಾಹನವನ್ನ ಆತನು ನಮಗೆ ಕೊಟ್ಟಿದ್ದಾನೆ, ಒಳ್ಳೆ ಕುಟುಂಬವನ್ನ ಆತನು ನಮಗೆ ಕೊಟ್ಟಿದ್ದಾನೆ, ಒಳ್ಳೆಯ ಮಕ್ಕಳನ್ನ ಮೊಮ್ಮಕ್ಕಳನ್ನ ಆತನು ನಮಗೆ ಕೊಟ್ಟಿದ್ದಾನೆ, ಸ್ಥಾನ ಮಾನ ಗೌರವಗಳನ್ನ ಆತನು ನಮಗೆ ಕೊಟ್ಟಿದ್ದಾನೆ, ಒಳ್ಳೆಯ ಸಭೆಯನ್ನ ಆತನು ನಮಗೆ ಕೊಟ್ಟಿದ್ದಾನೆ, ಒಳ್ಳೆಯ ಬೋಧಕರನ್ನ ಆತನು ನಮಗೆ ಕೊಟ್ಟಿದ್ದಾನೆ. ಕಾಲ ಕಾಲಕ್ಕೆ ಬೇಕಾದಂತ ಆತ್ಮಿಕ ಎಚ್ಚರಿಕೆಗಳನ್ನು ಸಹ ಆತನು ತನ್ನ ವಾಕ್ಯಗಳಿಂದ ನಮ್ಮ ಒಂದು ಸಭೆಯ ಎಲ್ಲಾ ಬೋಧಕರಿಂದ ಆತ ಎಚ್ಚರಿಸುವಂತದ್ದನ್ನ ಆತನು ನಮಗೆ ಕೊಟ್ಟಿದ್ದಾನೆ. ಆದ್ರೆ ಇವೆಲ್ಲವನ್ನ ನಾವು ಪಡೆದುಕೊಂಡಂತವರಾಗಿ ಇವೆಲ್ಲವನ್ನ ನಮ್ಮಿಂದ ಆತನು ಕೊಟ್ಟಿರುವಾಗ ಇದನ್ನ ಮರೆತು ಇದೆಲ್ಲ ನನ್ನ ಸ್ವಂತ ಸೊತ್ತು, ಇದೆಲ್ಲ ನನ್ನ ಸಾಮರ್ಥ್ಯದಿಂದ ಎಂಬುದಾಗಿ ನಾವು ಭಾವಿಸಬಹುದು. ಇಷ್ಟೆಲ್ಲ ದೇವರು ನಮಗೆ ಕೊಟ್ಟಿದ್ಮೇಲೆ ಇದೆಲ್ಲವೂ ನನ್ನಿಂದನೇ, ಇದು ನನ್ನ ಸೊತ್ತು, ನಾನ್ ಪಡ್ಕೊ ಬಂದಿದ್ದೇನೆ ಇದೆಲ್ಲನೂ ಅಂತ ಹೇಳಲಿಕ್ಕೆ ಸಾಧ್ಯನಾ? ಖಂಡಿತವಾಗಿ ಇಲ್ಲ ದೇವ ಜನರೇ. ಯಾಕಂದ್ರೆ ದೇವರು ಹೇಳುವಂಥದ್ದು ಇದೆಲ್ಲವನ್ನ ನಾನು ಕೊಟ್ಟಿದ್ದೇನೆ, ನಿಮ್ಮ ಮೇಲೆ ಕರುಣೆಯನ್ನ ತೋರಿಸಿದ್ದೇನೆ, ನಿಮ್ಮ ಮೇಲೆ ಪ್ರೀತಿಯನ್ನ ಇಟ್ಟಿದ್ದೇನೆ. ಹೌದು, ಅದೇ ರೀತಿಯಾಗಿ ನಿಮ್ಮ ಕುಟುಂಬಗಳನ್ನ ನಾನು ಆದರಣೆ ಮಾಡಿದ್ದೇನೆ, ನಿಮ್ಮ ಗೌರವವನ್ನ ನಾನು ಹೆಚ್ಚಿಸಿದ್ದೇನೆ, ನಿಮ್ಗೆ ಒಳ್ಳೊಳ್ಳೆ ಸಭೆಗಳನ್ನ ನಾನು ಕೊಟ್ಟಿದ್ದೇನೆ, ಒಳ್ಳೊಳ್ಳೆ ಬೋಧಕರನ್ನ ನಾನು ಕೊಟ್ಟಿದ್ದೇನೆ. ಇವೆಲ್ಲವನ್ನ ನಾನು ಕೊಟ್ಟಿದ್ಮೇಲೆ ನೀನು ನನಗೆ ಯಾವ ಫಲವನ್ನ ಕೊಡ್ತಾ ಇದ್ದೆ ಎಂಬುದಾಗಿ ಅಲ್ಲಿ ದೇವರು ಪ್ರಶ್ನೆ ಮಾಡುವಂತದ್ದನ್ನ ನಾವು ನೋಡ್ತೇವೆ. ಹೌದು, 7 ಸಭೆಗಳ ಒಂದು ದೂತನು ಬರೆಯುವಂತ ಎಫೆಸ ಸಭೆಗೆ ಆತನು ಬರೆಯುವಾಗ ಪ್ರಕಟಣೆ ಗ್ರಂಥ 2:5 ನಾವು ನೋಡ್ತೇವೆ, ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನ ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನ ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನ ಅದರ ಸ್ಥಳದಿಂದ ತೆಗೆದು ಹಾಕುತ್ತೇನೆ. ಸೊ ಇದನ್ನ ಸ್ವಲ್ಪ ನಾವು ಅಭ್ಯಾಸ ಮಾಡುವುದಾದ್ರೆ, ಸ್ವಲ್ಪ ಸಮಯ ನಾವು ಅಭ್ಯಾಸ ಮಾಡುವುದಾದ್ರೆ, ನೀನು ಎಲ್ಲಿ ಬಿದ್ದಿದ್ದೀಯೋ ಅದನ್ನ ನೀನು ನೆನಪು ಮಾಡಿಕೋ ಎಂಬುದಾಗಿ ದೇವರು ನಮ್ಮನ್ನು ಎಚ್ಚರಿಸುವಂತದನ್ನ ನಾವು ನೋಡ್ತೇವೆ. ಎಲ್ಲಿ ಬಿದ್ದಿದ್ದೀಯೋ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಕೋ. ಮೊದಲು ನೀನೇನ್ ಮಾಡ್ತಾ ಇದ್ದೆ, ನೀನ್ ಮಾಡ್ತಾ ಇದ್ದಂತ ಎಲ್ಲಾ ಒಳ್ಳೆ ಕಾರ್ಯಗಳು, ನೀನ್ ಮಾಡ್ತಾ ಇದ್ದಂತ ಎಲ್ಲಾ ದೇವರಿಗೆ ವಿಧೇಯನಾಗಿ ನಡ್ಕೊಳ್ತಾ ಇದ್ದಂಥದ್ದು, ದೇವರ ಕಾರ್ಯಗಳನ್ನ ಮಾಡ್ತಾ ಇದ್ದಂಥದ್ದು, ದೇವರ ಸೇವೆಯನ್ನ ನೀನು ಮಾಡ್ತಾ ಇರುವಂತದ್ದು, ಈ ಒಳ್ಳೆ ಕಾರ್ಯಗಳನ್ನ ನೀನ್ ನೆನಪು ಮಾಡ್ಕೋ.
ಆದ್ರೆ ಅದನ್ನ ನೀನ್ ನೆನ್ಪು ಮಾಡಿಕೊಳ್ಳದೆ ಹೋದ್ರೆ, ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದ್ರೆ, ನಾನು ಬಂದು ನಿನ್ನ ದೀಪಸ್ತಂಭವನ್ನ ಅದರ ಸ್ಥಳದಿಂದ ತೆಗೆದು ಹಾಕುತ್ತೇನೆ. ನೋಡಿ, ದೇವರು ಈ ಎಲ್ಲ ಆಶೀರ್ವಾದಗಳನ್ನ ನಮ್ಗೆ ಕೊಟ್ಟಿದ್ದಾನೆ. ನೀನು ಅದನ್ನ ಅರ್ಥ ಮಾಡಿಕೊಂಡು ದೇವರಿಗೆ ಫಲ ಕೊಡದೆ ಹೋದ್ರೆ, ನಿನ್ನ ದೀಪಸ್ತಂಭವನ್ನ ದೇವರು ಆ ಸ್ಥಳದಿಂದ ತೆಗೆದು ಆತನ ಬೇರೆ ಕಡೆಗೆ ಕೊಡುವಂಥದ್ದನ್ನ, ಆ ಒಂದು ಬೆಳಕನ್ನ ಬೇರೆಯವ್ರಿಗೆ ಕೊಡುವಂಥದ್ದನ್ನ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ನಾವು ಮೂರನೇದಾಗಿ ನಾವು ನೋಡುವಾಗ ಅದೇ 6ನೇ ವಚನದ ಕಡೆ ಭಾಗವನ್ನ ನಾವು ಅಭ್ಯಾಸ ಮಾಡುವುದಾದ್ರೆ, ಅದೇ ಅಧ್ಯಾಯದ ಲೂಕ 13ನೇ ಅಧ್ಯಾಯ 6ನೇ ವಚನದ ಕಡೆ ಭಾಗವನ್ನ ನಾವು ನೋಡುವುದಾದ್ರೆ, ತರುವಾಯ ಅವನು ಅದರಲ್ಲಿ ಹಣ್ಣನ್ನ ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ತರುವಾಯ ಅವನು ಅದರಲ್ಲಿ ಹಣ್ಣನ್ನ ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸೊ ಅಂಜೂರದ ಮರವು ದಟ್ಟವಾದ ಮತ್ತು ಹಸಿರಾದಿಂದ ಅದು ಕೂಡಿದ ಎಲೆಗಳಿಂದ ಕೂಡಿದ ಅದು ಒಂದು ಮರವಾಗಿತ್ತು. ಸೊ ಉತ್ತಮವಾದ ಎಲೆಗಳ ಸಹಾಯದಿಂದ ಅದು ಹಣ್ಣನ್ನ ಫಲಿಸ್ತದೆ, ಆ ಮರದಿಂದ ಒಳ್ಳೆಯ ಫಲವನ್ನ ನಾನು ತೆಗೆದುಕೊಳ್ಳಬಹುದು ಎಂಬುದಾಗಿ ಆತನು ಆ ಒಂದು ಯಜಮಾನನು ಅದರಿಂದ ಬಯಸ್ತಾ ಇದ್ನು. ಆದ್ರೆ ಆ ಸುಂದರವಾದಂತೆ ಎಲೆಗಳಿಂದ ಕೂಡಿದಂತ ಆ ಅಂಜೂರ ಮರ ಅದು ಸುಂದರವಾಗಿ ಕಾಣ್ತಾ ಇತ್ತು, ಎಲೆಗಳಿಂದ ಕೂಡಿ ಅದು ಸುಂದರವಾಗಿ ಕಾಣ್ತಾ ಇತ್ತು. ಆದ್ರೆ ಅದರಿಂದ ಒಂದು ಹಣ್ಣು ಕೂಡ ಅದರಲ್ಲಿ ಇರಲಿಲ್ಲ ಎಂಬುದಾಗಿ ನಾವು ಅಭ್ಯಾಸ ಮಾಡುವಂತರಾಗಿದ್ದೇವೆ. ಮತ್ತು ದೇವರ ಜನಾಂಗವಾದಂತ ಇಸ್ರಾಯೇಲರನ್ನ ನಾವು ನೋಡುವುದಾದ್ರೆ, ಯೇಸು ಸ್ವಾಮಿ ಕಾಲದಲ್ಲಿ ಅವರ ಧಾರ್ಮಿಕ ಆಚಾರ ವಿಚಾರಗಳ ಇತರೆ ಎಲ್ಲಾ ಜನಾಂಗಗಳಿಗಿಂತ ಅತಿಯಾಗಿ ಆಚರಿಸುವಂತ ಒಂದು ಸೌಭಾಗ್ಯವನ್ನ ದೇವರು ಇಸ್ರಾಯೇಲರಿಗೆ ಕೊಟ್ಟಿದ್ದನು. ಅವರ ದೇಶದಲ್ಲಿ ಅವರ ದೇಶದ ಜನಾಂಗದ ಹೆಮ್ಮೆಯ ಸಂಗತಿ ಆಗಿತ್ತು. ಇವರಿಗೆ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತ್ತು, ಅದನ್ನು ಆಚರಣೆಗೆ ತರುವ ಮಾರ್ಗದಲ್ಲಿ ಅವರು ಬಹಳ ಕಟ್ಟುನಿಟ್ಟಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಈ ಆಚರಣೆಗಳನ್ನ ಮಾಡುವಾಗ ಅವರು ತುಂಬಾ ಕಟ್ಟುನಿಟ್ಟಾಗಿ ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಆದಾಗ್ಯೂ ಅವರು ತಳ್ಳಲ್ಪಟ್ರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಯಾಕೆ ತಳ್ಳಲ್ಪಟ್ರು ಎಂಬುದಾಗಿ ನೋಡುವಾಗ ಸತ್ಯವೇದದಲ್ಲಿ ನೋಡುವುದಾದ್ರೆ, ಅವರ ಫಲವಿಲ್ಲದಂತ ಜೀವಿತವೇ ಅವರನ್ನ ಈ ಒಂದು ಮಾರ್ಗದಿಂದ ತಳ್ಳಬೇಕಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ದೇವರು ಇವೆಲ್ಲವನ್ನ ಅವರಿಗೆ ಇಸ್ರಾಯೇಲರಿಗೆ ಕೊಟ್ಟಿದ್ನು. ತಕ್ಕ ಕಾಲದಲ್ಲಿ ಅವ್ರು ಏನನ್ನು ಮಾಡ್ಬೇಕು, ಹಬ್ಬ ಆಚರಣೆಗಳನ್ನ ಮಾಡ್ಬೋದು, ಅವ್ರಿಗೆ ಬೇಕಾದಂತ ಎಲ್ಲ ಸಂಗತಿಗಳನ್ನ ಅವ್ರು ಮಾಡ್ಬೋದು ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಅವರಿಗೆ ಕೊಡಲ್ಪಟ್ಟಿತು. ಆದ್ರೆ ಇವೆಲ್ಲವನ್ನು ಕೊಡಲ್ಪಟ್ಟಾಗ್ಲೂ ಸಹ ಇಸ್ರಾಯೇಲರು ದೇವರಿಗೆ ಫಲ ಕೊಡದ ಕಾರಣವಾಗಿ ಇವೆಲ್ಲವುಗಳಿಂದ ಅವರು ದೂರ ಆದರು ಎಂಬುದಾಗಿ ನಾವು ಅಭ್ಯಾಸ ಮಾಡುವಂತರಾಗಿದ್ದೇವೆ. ಈ ಅಂಜೂರ ಮರವನ್ನ ನಾವು ಒಂದು ಕ್ಷಣ ದೃಷ್ಟಿಸುವುದಾದ್ರೆ, ಎಲೆಗಳಿಂದ ಕೂಡಿದ ಜೀವಿತದ ಮತ್ತು ಫಲಗಳಿಂದ ಕೂಡಿದ ಜೀವಿತಗಳ ನಡುವಿನ ವ್ಯತ್ಯಾಸವನ್ನ ತಿಳಿದುಕೊಳ್ಳುವುದು ಇದರ ಒಂದು ಅವಶ್ಯಕತೆ ನಮಗಿರುವುದರಿಂದ ನಾವು ಅಭ್ಯಾಸ ಮಾಡುವಾಗ ಬರೇ ಮತೀಯ ವಿಚಾರಗಳಲ್ಲಿ, ಧಾರ್ಮಿಕ ಆಚಾರಗಳನ್ನ ಮಾಡುವುದರಲ್ಲಿ ನಾವು ಅತಿಯಾಗಿ ಮುಳುಗಿ ಹೋಗಿದ್ದೇವೆ. ಚರ್ಚಿಗೆ ಹೋಗುವುದು, ಕಾಣಿಕೆ ಕೊಡುವಂಥದ್ದು, ಸಭೆ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು, ಇವುಗಳನ್ನೇ ಅತಿಯಾಗಿ ನಾವು ಆಚರಿಸಿ ಅದನ್ನ ತೋರಿಕೆಗಾಗಿ ನಾವು ಮಾಡ್ತೇವೆ. ನಮ್ಮ ಜೀವಿತವನ್ನ ನಾವು ತೋರಿಕೆಗಾಗಿ ನಾವು ಮಾಡುವಂತರಾಗಿದ್ದೇವೆ ಎಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿದೆ. ಯಾವ ರೀತಿಯಾಗಿ ಈ ಅಂಜೂರ ಮರ ಒಂದು ಸುಂದರವಾಗಿ ಎಲೆಯಿಂದ ಕೂಡಿ ಸಮೃದ್ಧಿಯಾಗಿ ನೋಡೋರಿಗೆ ಇದು ಫಲ ಕೊಟ್ಟಿದೆ ಎಂಬುದಾಗಿ ಅದು ಸುಂದರವಾಗಿ ಕಾಣ್ತಾ ಇತ್ತು, ಅದೇ ಪ್ರಕಾರವಾಗಿ ಈ ದಿನಮಾನಗಳಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲೂ ಸಹ ನಮ್ಮ ತೋರಿಕೆಗೋಸ್ಕರವಾಗಿ ಅನೇಕ ಕಾರ್ಯಗಳನ್ನ ನಾವು ಮಾಡ್ತೇವೆ. ಹೌದು, ಇವರು ನನ್ನನ್ನ ಸರಿ ಅಂತ ಹೇಳ್ಬೇಕು, ಸಭೆ ಕಾರ್ಯಗಳಲ್ಲಿ ನಾನು ಮಾಡ್ತಾ ಇದ್ದೇನೆ, ಇವ್ರು ನನ್ನ ಸರಿ ಅಂತ ಹೇಳ್ಬೇಕು ಎಂಬುದಾಗಿ ಅನೇಕ ವಿಧವಾದಂತ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನಾವು ಮಾಡ್ತೇವೆ. ಇದು ನಮಗೂ ಅನ್ವಯಿಸ್ತದೆ, ಸಭೆಗೂ ಅನ್ವಯವಾಗುವಂಥದ್ದನ್ನ ನಾವಿಲ್ಲಿ ನೋಡುವಂತರಾಗಿದ್ದೇವೆ. ಆದ್ರೆ ಕ್ರಿಸ್ತನು ಬಯಸುವಂತ ಆ ಒಳ್ಳೆ ಫಲ ಯಾವುದು? ಕ್ರಿಸ್ತನು ಬಯಸುವಂತ ಒಳ್ಳೆ ಫಲ ಅಂದ್ರೆ ಆತನ ಕಾರ್ಯಗಳು ಏನು? ಆತನು ಬಯಸುವಂಥದ್ದು ಒಂದೇ, ಐಕ್ಯತೆ, ಸಮಾನತೆ, ಪ್ರಾಮಾಣಿಕತೆ, ವಿನಯ. ಇದನ್ನೇ ಆತನು ಬಯಸುವಂತ ದೇವರಾಗಿದ್ದಾನೆ. ನಾವು ಸುಂದರವಾಗಿ ಬೆಳೆದಂತ ಆ ಅಂಜೂರದ ಮರದ ಹಾಗೆ ನಾವು ನೋಡೋರಿಗೆ ಸುಂದರವಾಗಿ ಕಾಣ್ತೇವೆ, ಆದ್ರೆ ಅದ್ರ ಒಳಗಡೆ ನೋಡುವಾಗ ಅದರಲ್ಲಿ ಹಣ್ಣು ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದೇ ಪ್ರಕಾರವಾಗಿ ನಮ್ಮ ಜೀವಿತದಲ್ಲೂ ನಾವು ತೋರಿಕೆಗಾಗಿ ಎಲ್ಲವನ್ನ ಮಾಡ್ತೇವೆ. ಫಲ ಕೊಡುವಂಥದ್ದು, ಆ ಫಲ ದೇವರಿಗೆ ನಾನು ಕೊಡ್ತಾ ಇದ್ದೇನೆ ಎಂಬುದಾಗಿ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳುವಂತರಾಗಿರ್ಬೇಕು. ಸೊ ಇಲ್ಲಿ ನಾವು ಅದನ್ನ ಮೀಕನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಮೀಕನ ಗ್ರಂಥ 6 ಮತ್ತು 8ನೇ ವಚನವನ್ನ ನಾವು ಅಭ್ಯಾಸ ಮಾಡುವಾಗ, ಮನುಷ್ಯನೇ
ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನನ್ನು ಅಪೇಕ್ಷಿಸುವುದಿಲ್ಲ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಅಭ್ಯಾಸ ಮಾಡುವಂತರಾಗಿದ್ದೇವೆ. ಇಲ್ಲಿ ಯೆಹೋವನು ಮತ್ತು ಆತನ ಜನರು ವ್ಯಾಜ್ಯವಾಡುವಾಗ ಈ ಮೀಕನ ಗ್ರಂಥವನ್ನ ಬರೆಯುವಾಗ ಆತನು ಹೇಳುವಂಥದ್ದು, ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ಯೆಹೋವನು ನಿನಗೆ ಹೇಳ್ಕೊಟ್ಟಿದ್ದಾನೆ, ಇದು ಒಳ್ಳೆಯದು ಎಂಬುದಾಗಿ ನಿನಗೆ ಹೇಳಿದ್ದಾನೆ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವಂಥದ್ದು, ನಿನ್ನ ದೇವರಿಗೆ ನಮ್ರತೆಯಿಂದ ನಡೆದುಕೊಳ್ಳುವಂಥದ್ದು ಇಷ್ಟನೇ ಹೊರತು ಯೆಹೋವನು ನಿನ್ನನ್ನ ಬೇರೆ ಇನ್ನೇನನ್ನು ಅಪೇಕ್ಷೆ ಮಾಡುವುದಿಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಆತನ ಯೋಜನೆ ಕಾಲದಲ್ಲಿ ನನ್ನಿಂದ ಮತ್ತು ನಿನ್ನಿಂದ ಫಲಗಳಿಗಾಗಿ ಎದುರು ನೋಡುವವನಾದ ಯೇಸು ಕ್ರಿಸ್ತನನ್ನ ಈ ಸಾಮ್ಯದ ಮುಖಾಂತರವಾಗಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಾನು ಸುಂದರವಾದಂತ ಆ ಒಂದು ಅಂಜೂರದ ಮರದ ಎಲೆಗಳನ್ನ ಬಿಟ್ಟು ನಾನು ಸುಂದರವಾಗಿ ಕಾಣ್ಬೇಕು, ಅಥವಾ ಅದರಿಂದ ನಾನು ಫಲವನ್ನ ಕೊಡ್ಬೇಕು. ಫಲ ಕೊಟ್ರೆ ಆ ಯಜಮಾನನಿಗೆ ಸಮಾಧಾನ, ಯಜಮಾನನ ಹೊಟ್ಟೆ ತುಂಬುತ್ತೆ. ನೀನು ನೋಡೋದಕ್ಕೆ ಸುಂದರವಾಗಿ ಕಂಡು ಮಾಡುವಂತ ಎಲ್ಲಾ ಕಾರ್ಯಗಳನ್ನು ತೋರಿಕೆಗಾಗಿ ಮಾಡುವುದಾದ್ರೆ ತಂದೆಯಾದಂತ ದೇವರಿಗೆ ಅಲ್ಲಿ ಮಹಿಮೆ ಆಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ 4ನೇದಾಗಿ ನಾವು ನೋಡುವಾಗ ಅಲ್ಲಿ ಫಲ ಕಾಣೋದಕ್ಕಾಗಿ ಪ್ರತಿಭಟನೆ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ವಚನ 7ರಲ್ಲಿ ನಾವು ನೋಡ್ತೇವೆ, ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನ ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಈ 13ನೇ ಅಧ್ಯಾಯದ 7ನೇ ವಚನದಲ್ಲಿ 4ನೇ ಒಂದು ಅಂಶವನ್ನ ನಾವು ನೋಡುವಾಗ, ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನ ಹುಡುಕುತ್ತಾ ಬಂದಿದ್ದೇನೆ, ಹಣ್ಣು ಸಿಕ್ಕಲಿಲ್ಲ ಎಂಬುದಾಗಿ. ಇಲ್ಲಿ ಫಲ ಕಾಣ್ತಾ ಇಲ್ಲ. ಯಾಕೆಂದ್ರೆ ಆ ತೋಟಗಾರನು ಪ್ರತಿ ವರ್ಷವೂ ಆತನ ಅಲ್ಲಿ ಬಂದು ಆ ಮರವನ್ನ ನೋಡ್ತಾ ಇದ್ದಾನೆ. ಪ್ರತಿ ವರ್ಷವೂ, ಪ್ರತಿ ದಿವಸವೂ, ಪ್ರತಿ ವಾರಗಳು, ತಿಂಗಳುಗಳು ಆತನು ಬಂದು ಅದರಿಂದ ಅಂಜೂರದ ಹಣ್ಣನ್ನ ಆತನು ಅಪೇಕ್ಷೆ ಪಡುವಂಥದ್ದನ್ನ ನಾವು ನೋಡ್ತೇವೆ. ಅದ್ರಲ್ಲಿ ಹಣ್ಣು ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಆತನ ಅಲ್ಲಿ ಪ್ರತಿಭಟನೆ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಆತನಿಗೆ ಕೋಪ ಬಂದಿದೆ. ನಾನು ಇಷ್ಟೆಲ್ಲ ಸಂರಕ್ಷಣೆ ಮಾಡಿದ್ದೇನೆ, ಈ ಅಂಜೂರ ಮರವನ್ನ ನನ್ನ ತೋಟದಲ್ಲೇ ನಾನು ಇಟ್ಟಿದ್ದೇನೆ, ಇದಕ್ಕೆ ತಕ್ಕ ಕಾಲದಲ್ಲಿ ನೀರು ಹಾಕಿದ್ದೇನೆ, ತಕ್ಕ ಕಾಲದಲ್ಲಿ ಗೊಬ್ಬರ ಹಾಕಿದ್ದೇನೆ, ತಕ್ಕ ಕಾಲದಲ್ಲಿ ಎಲ್ಲ ಸೌಕರ್ಯವನ್ನ ಇದಕ್ಕೆ ನಾನು ಕೊಟ್ಟಿದ್ದೇನೆ, ಇನ್ನೂ ಹಣ್ಣು ಬಿಟ್ಟಿಲ್ಲ ಎಂಬುದಾಗಿ ಹೇಳುವಾಗ ಆತನ ಅಲ್ಲಿ ಪ್ರತಿಭಟನೆ ಮಾಡುವಂಥದ್ದನ್ನ ನಾವಿಲ್ಲಿ ಅಭ್ಯಾಸ ಮಾಡುವಂತರಾಗ್ತೇವೆ. ಒಳ್ಳೆಯ ನೆಲದಲ್ಲಿ ನೆಡಲ್ಪಟ್ಟು ಎಲ್ಲಾ ಸೌಲಭ್ಯವನ್ನು ಹೊಂದಿದ್ದಾಗ್ಯೂ ಫಲ ಕೊಡದ ಅಂಜೂರದ ಮರದ ಆಗಿರುವ ತನ್ನ ಜನರ ಆತ್ಮಿಕ ಜೀವಿತದ ಕುರಿತಾಗಿ ದೇವರು ತಾಳ್ಮೆಯುಳ್ಳವನಾಗಿದ್ದಾನೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಆತನು ನಮ್ಮ ಬಗ್ಗೆ ತಾಳ್ಮೆಯಿಂದ ಆತನು ಕಾಯ್ತಾ ಇದ್ದಾನೆ. ಇವತ್ತು ನಾವು ಆತನಿಂದ ರಕ್ಷಿಸಲ್ಪಟ್ಟಂತ ನಾವುಗಳು ಆತನಿಗೆ ಯಾವ ಫಲವನ್ನ ನಾವು ಕೊಡ್ತಾ ಇದ್ದೇವೆ? 3 ವರ್ಷ ನಾನು ರಕ್ಷಣೆ ಹೊಂದಾಯ್ತು, 20 ವರ್ಷ ನಾನು ರಕ್ಷಣೆ ಹೊಂದಿದ್ದೇನೆ, ತಲಾಂತರದಿಂದಲೂ ನಾನು ರಕ್ಷಣೆಯನ್ನು ಹೊಂದ್ಕೊಂಡು ಬಂದಿದ್ದೇನೆ. ಆದರೆ ದೇವ್ರು ಕಾಯ್ತಾ ಇದ್ದಾನೆ, ನೀನು ಯಾವ ಫಲ ಕೊಟ್ಟಿದ್ದೀ? ಇಷ್ಟು ವರ್ಷಗಳು ನೀನು ದೇವರಿಗೋಸ್ಕರವಾಗಿ ಯಾವ ಫಲವನ್ನ ನೀನು ಕೊಟ್ಟಿದ್ದೀ? ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳುವುದಾದ್ರೆ ಇಲ್ಲಿ ದೇವರು ಆತನು ತಾಳ್ಮೆಯಿಂದ ಕಾಯುವಂಥದ್ದನ್ನ ನಾವು ನೋಡ್ತೇವೆ. ತಾಳ್ಮೆಯಿಂದ ಕಾಯ್ತಾ ಇದ್ದಾನೆ, ದೀರ್ಘ ಶಾಂತನಾಗಿ, ಅಂದ್ರೆ ಸಹನೆಯಿಂದ ಆತನು ಕಾಯ್ತಿರುವಂಥದ್ದನ್ನ ನಾವು ನೋಡ್ತೇವೆ. ಈಗಲಾದರೂ ಈ ಮರ ಫಲ ಕೊಡಬೇಕಾಗಿತ್ತು, ಆದರೆ 3 ವರ್ಷದಿಂದಲೂ ಅದಕ್ಕಾಗಿ ಎದುರು ನೋಡುತ್ತಾ ಇದ್ದೇನೆ. ಆತನು ಕೆಲಸಗಾರನಿಗೆ ಹೇಳುವಂಥದ್ದು, ಯಜಮಾನ 3 ವರ್ಷ ಆಯ್ತು, ನಾನು 3 ವರ್ಷದಿಂದ ಇದರಿಂದ ಫಲವನ್ನು ಅಪೇಕ್ಷೆ ಮಾಡ್ತಾ ಇದ್ದೇನೆ, 3 ವರ್ಷದಿಂದಲೂ ಇದರಿಂದ ನನಗೆ ಫಲ ಸಿಕ್ಲಿಲ್ಲ. ಸೊ ನಾನೇನ್ ಮಾಡ್ಬೇಕು? ಈಗ ನಾನೇನ್ ಮಾಡುವುದು? ಈ ಮರವನ್ನ ನಾನೇನ್ ಮಾಡ್ಬೇಕೀಗ? ನಾನು ಕಡಿದು ಹಾಕ್ಬೇಕಾ ಎಂಬುದಾಗಿ ಅಲ್ಲಿ ಆತನು ಆ ಕೆಲಸಗಾರನನ್ನ ಕೇಳುವಂಥದ್ದನ್ನ ನಾವು ನೋಡ್ತೇವೆ. ಪ್ರತಿ ವರ್ಷವೂ ಅದರಲ್ಲಿ ಫಲ ಕಾಣದಿದ್ದಾಗ ಆತನಿಗೆ ಬಹಳ ನಿರಾಶೆ ಆಯಿತು ಎಂಬುದಾಗಿ ನೋಡ್ತೇವೆ. ಪ್ರತಿ ವರ್ಷವೂ ಆತನು ಆ ಒಂದು ಅಂಜೂರದ ಮರದ ಹತ್ರ ಬಂದಾಗ ಫಲ ಕಾಣದೇ ಇರುವಾಗ ಆತನಿಗೆ ವ್ಯಥೆ ಉಂಟಾಗುತ್ತೆ, ಆತನಿಗೆ ನಿರಾಸೆ ಆಗುತ್ತೆ, ಅಸಮಾಧಾನ ಆಗುತ್ತೆ. 3 ವರ್ಷದಿಂದಲೂ ನಾನು ನೋಡ್ತಾನೆ ಬಂದಿದ್ದೇನೆ, ನನಗೆ ಯಾವ ಫಲವನ್ನು ಸಿಕ್ಲಾ ಇಲ್ಲ ಇದರಿಂದ ಎಂಬುದಾಗಿ ಚಿಂತಿಸಿ ಆತನು ತಾಳ್ಮೆಯಿಂದ ಎಲ್ಲವನ್ನ ಸಹಿಸಿಕೊಂಡು ಆತನು ಇರುವಂಥದ್ದನ್ನ ನಾವು ನೋಡ್ತೇವೆ.
ಆ ತೋಟದ ಯಜಮಾನನು ವರ್ಷ ವರ್ಷ ನಿರಾಸೆಯಾಗುತ್ತಿದ್ದಾಗಲೂ ತಾಳ್ಮೆಯಿಂದ ಕಾಯುತ್ತಿದ್ದಾಗ ದೇವರು ನಮ್ಮ ತಾಳ್ಮೆಯಿಂದ ಆತನು ಕಾಯುವಾಗ ದೇವರು ನನ್ನ ಮತ್ತು ನಮ್ಮ ಜೀವಿತಗಳನ್ನ ಪರೀಕ್ಷಿಸುವಾಗ ಅದೆಷ್ಟೋ ಬಾರಿ ನಾವು ಆತನಿಗೆ ನಿರಾಶೆಯನ್ನು ನಾವು ಉಂಟು ಮಾಡಿದೆವು. ಆದಾಗ್ಯೂ ಆತನು ನಮ್ಮನ್ನ ಈ ವರ್ಷವಾದರೂ ಇವರಿಂದ ನಾನು ಫಲವನ್ನು ಬಯಸ್ತೇನೆ. ಎಷ್ಟೋ ಸಾರಿ ನಾವು ದೇವರನ್ನ ದೂಷಣೆ ಮಾಡಿದ್ದೇವೆ, ಎಷ್ಟೋ ಸಾರಿ ದೇವರನ್ನ ನಾವು ಅಲ್ಲಗಳೆದಿದ್ದೇವೆ, ಎಷ್ಟೋ ಸಾರಿ ನಾವು ದೇವರಿಗೂ ಫಲ ಕೊಡದೆ ಆತನನ್ನ ನಾವು ಹೀಯಾಳಿಸಿದ್ದೇವೆ. ಈಗಲಾದರೂ ಇವರಿಂದ ನನಗೆ ಫಲ ಸಿಗ್ಬೋದಾ ಎಂಬುದಾಗಿ ಯಜಮಾನನು ಕಾಯುವಂತ ರೀತಿಯಲ್ಲಿ ಯೇಸು ಕ್ರಿಸ್ತನು ನಮ್ಮ ಫಲಕ್ಕೋಸ್ಕರವಾಗಿ ಆತನು ಎದುರು ನೋಡ್ತಾನೆ. ರೋಮ 2:4 ನಾವು ಈ ರೀತಿಯಾಗಿ ನೋಡ್ತೇವೆ, ಆತನ ಅಪಾರವಾದಂತ ದಯೆ, ಅಪಾರವಾದಂತ ಸಹನ, ಅಪಾರವಾದಂತ ದೀರ್ಘ ಶಾಂತಿ ಇವೆಲ್ಲವನ್ನ ಆತನು ಹೊಂದಿರೋದ್ರಿಂದ ಈ ದೀರ್ಘ ಶಾಂತಿಯನ್ನ, ಈ ದಯೆಯನ್ನ, ಈ ಸಹನೆಯನ್ನ ನಾವು ಯಾವ ರೀತಿಯಾಗಿ ಅಸಡ್ಡೆ ಮಾಡ್ತಾ ಇದ್ದೇವೆ. ದೇವರು ಎಲ್ಲವನ್ನ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ನೋಡಿ, ಎಲ್ಲವೂ ನನಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ಚಿಂತಿಸಿ ನಾನು ಆತನನ್ನು ಅಸಡ್ಡೆ ಮಾಡುವುದಾದರೆ, ನಮ್ಮ ಮನಸ್ಸನ್ನ ಬೇರೆ ಕಡೆ ಮಾಡಿಕೊಳ್ಳುವುದಾದರೆ ನಮ್ಮನ್ನೇ ನಾವು ಮೋಸಗೊಳಿಸುವಂತವ್ರು ನಾವಾಗಿದ್ದೇವೆ. ನೀನು ಮೋಸ ಹೋಗದಿರು, ದೇವರು ತಿರಸ್ಕಾರವನ್ನ ಸಹಿಸುವುದಿಲ್ಲ ಎಂಬುದಾಗಿ ಸಹ ದೇವರ ವಾಕ್ಯದಲ್ಲಿ ನಮ್ಮನ್ನು ಎಚ್ಚರಿಸುವಂತದನ್ನ ನಾವು ನೋಡ್ತೇವೆ. ಪ್ರತಿ ಸಮಯದಲ್ಲೂ ದೇವರು ನಮ್ಮ ಜೀವಿತಗಳನ್ನ, ಬದಲಾವಣೆಗಳನ್ನ, ಮಾರ್ಪಾಟುಗಳನ್ನ, ತಿದ್ದುಪಾಟುಗಳನ್ನ, ತಿರುಗಿಕೊಳ್ಳುವಿಕೆಯನ್ನ ಆತನು ನಮ್ಮಿಂದ ಬಯಸ್ತಾ ಇದ್ದಾನೆ. ಆತನ ಕಡೆಗೆ ನಾವು ತಿರುಗಿಕೊಳ್ಳೋಣ. ಆತನ ಒಂದು ತಿದ್ದುಪಾಟಿಗೆ ನಾವು ಒಳಪಟ್ಟಂತರಾಗಿ ಜೀವಿಸುವುದಾದ್ರೆ ನಿಜವಾಗಿಯೂ ಆತನಿಗೆ ಅಲ್ಲಿ ಸಂತೋಷ ಆಯ್ತು, ಸಂತೃಪ್ತಿ, ಆನಂದ ಎಂಬುದಾಗಿ ನಾವು ನೋಡ್ತೇವೆ. ನಾವು ಯಾವಾಗ ಆತನ ಕಡೆಗೆ ತಿರುಗಿಕೊಂಡು ನಾವು ಫಲ ಕೊಡ್ತೇವೋ ಅವಾಗ ಆತನಿಗೆ ಆನಂದ, ಆತನಿಗೆ ಸಂತೋಷ ಆಗುತ್ತೆ ನಮ್ಮ ಬಗ್ಗೆ. ಹೌದು, ನಾನು ನನ್ನ ಸ್ವಂತ ರಕ್ತದಿಂದ ರಕ್ಷಿಸಿದಂತ ನನ್ನ ಮಕ್ಕಳು ನನಗೋಸ್ಕರವಾಗಿ ಫಲವನ್ನು ಅವರು ಕೊಟ್ಟಿದ್ದಾರೆ ಎಂಬುದಾಗಿ ಅಲ್ಲಿ ಸಂತೋಷ ಪಡುವಂಥದ್ದನ್ನ ನಾವು ನೋಡ್ತೇವೆ. ಮತ್ತೆ ಐದನೇದಾಗಿ ನೋಡುವಾಗ ಅದೇ ವಚನ 7 ನಾವು ನೋಡುವಾಗ ಫಲವಿಲ್ಲದರ ಬಗ್ಗೆ ಆತನು ವಿರೋಧ ಮಾಡುವಂಥದ್ದನ್ನ ನಾವು ನೋಡುವಂತರಾಗ್ತೇವೆ. ಈ ಯಜಮಾನನು ಈ ಅಂಜೂರ ಮರ 3 ವರ್ಷದಿಂದಲೂ ಆತನು ಕಾಯ್ತಾ ಬಂದಾಗ್ಲೂ ಅದರಿಂದ ಫಲ ಸಿಕ್ಲಿಲ್ಲ ಎಂಬುದಾಗಿ ಆತನು ಚಿಂತಿಸಿ ಅದರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸುವಂಥದ್ದನ್ನ ನಾವು ಅಭ್ಯಾಸ ಮಾಡುವಂತರಾಗ್ತೇವೆ. ಅದೇ 7ನೇ ವಚನದಲ್ಲ ಕೊನೆ ಭಾಗದಲ್ಲಿ ನಾವು ಅದನ್ನ ಅಭ್ಯಾಸ ಮಾಡ್ತೇವೆ. ಇದನ್ನ ಕಡಿದು ಹಾಕು, ಇದರಿಂದ ಭೂಮಿ ಯಾಕೆ ಬಂಜೆ ಆಗಬೇಕು. ಎಂತ ಭಯಂಕರವಾದಂತ ಈ ಒಂದು ತೀರ್ಪು ಎಂಬುದಾಗಿ ನಾವು ನೆನೆಸ್ಕೊಳ್ಳುವುದಾದ್ರೆ, ಇದನ್ನ ಕಡಿದು ಹಾಕು. ಭೂಮಿ ಯಾಕೆ ಈ ಒಂದು ಮರದಿಂದ ಅದು ಬಂಜೆ ಆಗಬೇಕು, ಭೂಮಿ ಯಾಕೆ ಶಾಪಗ್ರಸ್ತ ಆಗ್ಬೇಕು. ಸೊ ನಾವು ಆದಿಕಾಂಡವನ್ನು ಅಭ್ಯಾಸ ಮಾಡುವಾಗ ಆದಾಮ ಅವರನ್ನ ಸೃಷ್ಟಿ ಮಾಡಿದಂತ ದೇವರು ಸುಂದರವಾದಂತ ಆ ತೋಟವನ್ನು ಅವರಿಗೆ ಕೊಟ್ಟಿದ್ನು. ಏನ್ ಬೇಕು ಅದೆಲ್ಲ ತಿನ್ಕೊಂಡು ಅವರು ಆನಂದ ಭರಿತವಾಗಿ ಜೀವನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಅವರು ತಪ್ಪು ಮಾಡಿದರೋ ಅವಾಗ ಅಲ್ಲಿ ಶಾಪ ಬಂತು ಎಂಬುದಾಗಿ ನಾವು ಅಭ್ಯಾಸ ಮಾಡುವಂತರಾಗಿದ್ದೇವೆ. ಯಾವಾಗ ಭೂಮಿಗೆ ಶಾಪ ಬಂತು ಅವಾಗ ಆ ಭೂಮಿಯಲ್ಲಿ ದುಡಿದು ತಿನ್ನುವಂತ ಪರಿಸ್ಥಿತಿಗೆ ನಮ್ಮನ್ನ ತೆಗೆದುಕೊಂಡು ಹೋಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ಪ್ರಕಾರವಾಗಿ ನಾವಿಲ್ಲಿ ನೋಡುವಾಗ ಇದನ್ನ ಕಡಿದು ಹಾಕು, ಇದರಿಂದ ಭೂಮಿ ಯಾಕೆ ಬಂಜೆ ಆಗಬೇಕು. ಈ ಒಂದು ಅಂಜೂರ ಮರದಿಂದ ನಾನು ಇಷ್ಟು ಸವಲತ್ತಾದಂತ ಎಲ್ಲಾ ಮರಗಳ ಮಧ್ಯದಲ್ಲಿ ಈ ಮರವನ್ನ ಇಟ್ಟಿದ್ದೇನೆ, ಇದನ್ನ ನಾನು ನಡೆಸಿದ್ದೇನೆ. ಆ ಮರಗಳಿಗೆ ಆ ಒಂದು ಸೌಕರ್ಯ ಏನ್ ಬೇಕು, ಅದಕ್ಕೆ ಸಮಯಕ್ಕೆ ತಕ್ಕಂತೆ ಏನೇನ್ ಬೇಕು ಎಲ್ಲವನ್ನ ನಾನು ಇದಕ್ಕೆ ಕೊಟ್ಟಿದ್ದೇನೆ. ಹೋಗ್ಲಿ, ಇದಕ್ಕೇನೋ ನೀರಿಲ್ಲದೆ ಇತ್ತ, ಅಥವಾ ಗೊಬ್ಬರ ಹಾಕದೇ ಇದ್ರ, ಅಥವಾ ಸಂರಕ್ಷಣೆ ಮಾಡದೇ ಇದ್ರ, ಅವಾಗ ಏನಾಯ್ತು, ಅದು ಫಲ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ನಾವು ನಂಬಹುದು. ಆದ್ರೆ ತೋಟಗಾರನ ಏನ್ ಮಾಡಿದಾನೆ, ಆ ತೋಟದ ಮಧ್ಯದಲ್ಲಿ ಈ ಅಂಜೂರ ಗಿಡವನ್ನ ನೆಡೆಸಿದ್ದಾನೆ. ಈ ತೋಟಕ್ಕೆ ಏನೇನು ಸಂರಕ್ಷಣೆ ಬೇಕು ಎಲ್ಲವನ್ನ ಆ ಅಂಜೂರ ಗಿಡಕ್ಕೆ ಆತನು ಕೊಟ್ಟಿದ್ದಾನೆ. ಆದ್ರೂ ಸಹ ಫಲ ಕಾಣಲಿಲ್ಲ ಎಂಬುದಾಗಿ ನೋಡುವಾಗ ಅಲ್ಲಿ ಆತನು ವಿರೋಧ ಮಾಡುವಂತದನ್ನ ನಾವು ನೋಡುವಂತರಾಗ್ತೇವೆ. ಭೂಮಿ ಯಾಕೆ ಬಂಜೆ ಆಗ್ಬೇಕು, ಇದರ ಮುಖಾಂತರವಾಗಿ ಭೂಮಿ ಯಾಕೆ ನಾಶವಾಗ್ಬೇಕು ಎಂಬುದಾಗಿ, ಬಂಜೆ ಎಂಬುದಾಗಿ ನೋಡುವಾಗ ಮೊದಲೇ ನೋಡಿದ ಪ್ರಕಾರವಾಗಿ ಅದು ಬರಡು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಫಲ ಕೊಡದೆ ಇರುವಂತದ್ದನ್ನ ನಾವು ಬಂಜೆ ಎಂಬುದಾಗಿ ನಾವು ನೋಡುವಂತರಾಗ್ತೇವೆ. ಸೊ ಬಂಜೆ ಎಂಬುದಾಗಿ ನೋಡುವಾಗ ಅನೇಕ ವಿಧವಾದಂತ ಸ್ಥಾನಮಾನಗಳನ್ನ ನಾವು ನೋಡ್ತೇವೆ.
ಬಂಜೆ ಎಂಬುದಾಗಿ ನೋಡುವ, ಅನೇಕರಿಗೆ ವಿವಾಹವಾಗಿ ಮಕ್ಕಳಾಗ್ಲಿಲ್ಲ ಎಂಬುದಾಗಿ ನಾವು ಅಭ್ಯಾಸ ಮಾಡುವ, ಅವರಿಗೆ ಬಂಜೆ ಇವರು ಎಂಬುದಾಗಿ ಮಾತನಾಡಿಕೊಳ್ಳುವಂಥದ್ದನ್ನ ನಾವು ನೋಡ್ತೇವೆ. ಆದರೆ ಇದು ಬರುವಂಥದ್ದು ಯಾಕೆ ಬರುತ್ತದೆ, ಈ ಬಂಜೆತನ ಯಾಕೆ ಬರುತ್ತದೆ ಎಂಬುದಾಗಿ ಕೆಲವು ಸಮಯ ನಾವು ಪ್ರಶ್ನೆ ಮಾಡಿಕೊಳ್ಳುವುದಾದ್ರೆ, ನಾನು ಎಲ್ಲಿ ತಪ್ಪಿದ್ದೇನೆ, ನಾನು ದೇವರಿಗೆ ಅವಿಧೇಯನಾಗಿ ನಡೆದುಕೊಂಡಿದ್ದೇನೆ. ಅಬ್ರಾಹ್ಮನ ಜೀವಿತವನ್ನು ಸಹ ನಾವು ನೋಡುವಾಗ, ಮಕ್ಕಳಿಲ್ಲದೆ ಇರುವಾಗ ಆಕೆ ಈಗ ಬಂಜೆ ಆಗಿದ್ದಾಳೆ, ಈಕೆಗೆ ಆತನ ಒಂದು ಸೌತೆಯನ್ನು ತಂದು ಮದುವೆ ಮಾಡುವಾಗ ಅಲ್ಲೂ ಸಹ ಹೀಯಾಳಿಸುವಂಥದ್ದನ್ನ ನಾವು ನೋಡುವಂತರಾಗ್ತೇವೆ. ಬಂಜೆ ಎಂಬುದಾಗಿ ನೋಡುವಾಗ ಅದು ದುಃಖಕ್ಕೆ ಒಳಪಟ್ಟಂಥದ್ದು, ಬಂಜೆ ಎಂಬುದಾಗಿ ನೋಡುವಾಗ ಅದು ನೋವಿಗೆ ಒಳಪಟ್ಟಂಥದ್ದು, ಅದನ್ನ ನಾವು ನೋಡುವಂತರಾಗಿದ್ದೇವೆ. ಸೊ ಅದೇ ಪ್ರಕಾರವಾಗಿ ಅದನ್ನ ಕಡಿದಾಕು ಎಂಬುದಾಗಿ ಆತನು ಹೇಳುವಾಗ ಇದಕ್ಕೆ ನ್ಯಾಯವನ್ನ ನಾನು ಕೊಡಿಸ್ಬೇಕು ಎಂಬುದಾಗಿ ಅಲ್ಲಿ ವಿರೋಧ ವ್ಯಕ್ತಪಡಿಸುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಫಲವಿಲ್ಲದಂತ ನನ್ನ ಮತ್ತು ನಮ್ಮ ಜೀವಿತಗಳಿಂದ ಅದೆಷ್ಟೋ ಜನರಿಗೆ ನಾವು ಅವಮಾನವಾಗುವಂತ ರೀತಿಯಲ್ಲಿ ನಾವು ನಡ್ಕೊಂಡಿದ್ದೇವೆ. ಸಭೆಗೆ, ಕುಟುಂಬಗಳಿಗೆ, ತಂದೆ ತಾಯಿಗಳಿಗೆ ಅಸಮಾಧಾನವನ್ನ ನಾವು ತಂದಿದ್ದೇವೆ, ಅವಮಾನಗಳನ್ನ ನಾವು ತಂದಿದ್ದೇವೆ. ನಮ್ಮ ಜೀವಿತಗಳಲ್ಲಿ ಅನೇಕರಿಗೆ ಬರಬೇಕಾದಂತ ಆಶೀರ್ವಾದಗಳನ್ನು ಸಹ ನಮ್ಮಿಂದ ಅದು ಕಳೆದು ಹೋಗಿರುವಂಥದ್ದನ್ನ ನಾವು ನೋಡ್ತೇವೆ. ನಾವು ಸಭೆಗೆ ಯಾವ ರೀತಿಯಾದಂತ ಸ್ಥಾನಮಾನಗಳನ್ನ ನಾವು ಕೊಡ್ತೇವೆ, ಸಭೆಯ ಹಿರಿಯರಿಗೆ ನಾವು ಯಾವ ಸ್ಥಾನಮಾನಗಳನ್ನ ನಾವು ಕೊಡ್ತಾ ಇದ್ದೇವೆ, ನಮ್ಮ ಕುಟುಂಬಗಳಿಗೆ ನಾವು ಯಾವ ಸ್ಥಾನಮಾನಗಳನ್ನ ನಾವು ಕೊಡ್ತಾ ಇದ್ದೇವೆ. ಒಂದು ಕ್ಷಣ ನಾವು ಪ್ರಶ್ನೆ ಮಾಡಿಕೊಳ್ಳುವುದಾದರೆ ಆತ ಹೇಳುವಂಥದ್ದು, ಯಾವ ಫಲದಿಂದ ನೀನು ನನ್ನನ್ನ ತೃಪ್ತಿಪಡಿಸ್ತೀಯಾ ಎಂಬುದಾಗಿ ದೇವರು ಕೇಳುವಂತನಾಗಿದ್ದಾನೆ. ಆದ್ದರಿಂದ ದೇವರ ವಾಕ್ಯವು ನಮ್ಮನ್ನು ಹೀಗೆ ಎಚ್ಚರಿಸುವಂತದ್ದಾಗಿದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ, ನೀನು ನಿನ್ನ ಮೊಂಡತನವನ್ನ, ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನ ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ, ಇಲ್ಲವಾದರೆ ದೇವರ ಕೋಪಕ್ಕೆ, ಆತನ ತೀರ್ಪಿಗೆ ನಾವು ಗುರಿ ಆಗ್ತೇವೆ ಎಂಬುದಾಗಿ ರೋಮ 2:5 ತಿಳಿಸಿರೋ ಪ್ರಕಾರವಾಗಿ ನಮ್ಮ ಮೊಂಡತನ, ಇಲ್ಲೇ ತನಕ ಇದ್ದಂತ ಎಲ್ಲ ಮೊಂಡತನ ಸಾಕು, ಬಿಟ್ಬಿಡೋಣ, ದೇವರಿಗೋಸ್ಕರವಾಗಿ ಪಶ್ಚಾತ್ತಾಪದಿಂದ ದೇವರ ಸನ್ನಿಧಾನಕ್ಕೆ ಹೋಗಿ ಆತನನ್ನ, ದೇವರೇ ನನ್ನನ್ನ ನೀನು ಕರುಣಿಸು, ನಿನ್ನ ಕೋಪವನ್ನ ನನ್ನ ಮೇಲೆ ಬರಮಾಡಬೇಡ, ನಮ್ಮಿಂದ ಆತನ ಕೋಪವನ್ನ ನಾವು ಸಭೆಗೆ ತರುವಂತರಾಗ್ತೇವೆ, ನಮ್ಮ ಕುಟುಂಬಗಳಿಗೆ ನಾವು ತರುವಂತರಾಗ್ತೇವೆ, ನಮ್ಮ ಮಕ್ಕಳಿಗೆ ನಾವು ತರುವಂತರಾಗ್ತೇವೆ, ನಮ್ಮ ರಾಜ್ಯಕ್ಕೆ ನಾವು ತರುವಂತರಾಗ್ತೇವೆ. ನಾವು ಮಾಡುವಂತ ಮೊಂಡತನ, ನಾವು ಮಾಡುವಂತ ತಪ್ಪು ದೋಷಗಳ ಮುಖಾಂತರವಾಗಿ ಅದನ್ನೇ ಆತನು ಹೇಳುವಂಥದ್ದು, ದೇವರ ಕೋಪಕ್ಕೆ ನೀನು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುವುದರಷ್ಟರಲ್ಲಿ ನೀನು ಎಲ್ಲವನ್ನ ಸರಿಪಡಿಸ್ಕೋ ಎಂಬುದಾಗಿ ನಾವು ನೋಡ್ತೇವೆ. ಉದಾಹರಣೆಗೆ ನಾವು ನೋಡುವುದಾದ್ರೆ, ನಮ್ಮ ಮನೆಗೆ ಯಾರೋ ಒಬ್ರು ಗೆಸ್ಟ್ ಬರ್ತಾರೆ ಅನ್ಕೊಳ್ಳಿ, ಅಥವಾ ಸಭಾ ಪಾಲಕರು ಬರ್ತಾರೆ, ಅಥವಾ ನಮ್ಮ ಸಭೆಯ ಹಿರಿಯರು ಬರ್ತಾರೆ ಎಂಬುದಾಗಿ, ಅಥವಾ ಮೇಲ್ವಿಚಾರಕರು ಯಾರೋ ಒಬ್ರು ನಮ್ಮ ಮನೆಗೆ ಬರ್ತಾರೆ ಎಂಬುದಾಗಿ ನಾವು ತೀರ್ಮಾನ ಮಾಡ್ಕೊಳ್ಳೋಣ. ಯಾರೋ ಬರ್ತಾರೆ, ಬಂದ ತಕ್ಷಣ ನಾವೇನ್ ಮಾಡ್ತೇವೆ, ಅವರನ್ನ ಉಪಚರಿಸ್ತೇವೆ. ಸೊ ಬಂದ ತಕ್ಷಣ ನಾವು ನೋಡ್ತೇವೆ, ಓಕೆ, ಈಗ ನಮ್ಮ ಅಣ್ಣವ್ರು ಬಂದಿದ್ದಾರೆ, ಅಥವಾ ನಮ್ಮ ಪಾಸ್ಟರ್ ಬಂದಿದ್ದಾರೆ, ಅಥವಾ ನಮ್ಮ ನಾಯಕರು ಬಂದಿದ್ದಾರೆ, ಇವರನ್ನ ನಾನು ಏನ್ ಕೊಡ್ಬೇಕು, ಈಗ ನಾನು ಉಪಚರಿಸಬೇಕು ಎಂಬುದಾಗಿ ಚಿಂತಿಸಿ ನೋಡ್ತೇವೆ. ಮನೆಯಲ್ಲಿ ಏನು ಇರೋದಿಲ್ಲ. ಆ ಸಮಯದಲ್ಲಿ ನಾವೇನ್ ಯೋಚನೆ ಮಾಡ್ತೇವೆ, ಅಯ್ಯ ಒಂದ್ 2 ನಿಮಿಷ ನಾನು ಬರ್ತೇನೆ ಎಂಬುದಾಗಿ ಹೇಳಿ ನಾವು ಹೊರಗಡೆ ಹೋಗಿ ಆ ಶಾಪ್ ಅಲ್ಲಿ ಒಂದು ಹಣ್ಣುಗಳನ್ನ ತಂದು ಅವರಿಗೆ ಕೊಟ್ಟು ನಾವು ಸನ್ಮಾನ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಆದ್ರೆ ಈ ಫಲ ಆತ್ಮಿಕ ಜೀವಿತದಲ್ಲಿ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಲೌಕಿಕವಾಗಿ ನಾವು ಮಾಡ್ಬೋದು. ಈಗ ನಾವು ಯಾರು ಬರ್ತಾರೆ ಎಂಬುದಾಗಿ ಹೇಳಿ ನಾವು ಆಹ್ವಾನ ಮಾಡಿ ಅವರಿಗೆ ನಾವು ಹೊರಗಡೆ ಹೋಗಿ ಬೇರೆಯವರು ಬೇರೆಯವರು ಇಟ್ಟಿದಂತ ಆ ಪದಾರ್ಥಗಳನ್ನ, ಹಣ್ಣುಗಳನ್ನ ತಂದು ನಾನು ಇವರಿಗೆ ಕೊಡ್ತೇನೆ. ಸೊ ಅವರು ಬೆಳೆದ ಫಲ ಯಾವುದು, ಅವರು ಬೆಳೆದಿರುವಂಥದ್ದು. ಸೊ ಅವರ ಫಲವನ್ನ ನಾನು ತೆಗೆದುಕೊಂಡು ಬಂದು ನಾನು ಇವ್ರಿಗೆ ಕೊಡ್ತಾ ಇದ್ದೇನೆ. ಆದ್ರೆ ಆತ್ಮಿಕ ಜೀವಿತದಲ್ಲಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಬ್ಬರ ಫಲವನ್ನ, ಇನ್ನೊಬ್ಬರ ಆತ್ಮಿಕತೆಯನ್ನ, ಇನ್ನೊಬ್ಬರ ಆಶೀರ್ವಾದವನ್ನ, ಇನ್ನೊಬ್ಬರ ಆ ಒಂದು ಒಳ್ಳೆತನವನ್ನ ತೆಗೆದುಕೊಂಡು ನಾನು ದೇವರ ಸನ್ನಿಧಿಗೆ ಬರ್ತೇನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ದೇವರು ಅಪೇಕ್ಷೆ ಪಡುವಂಥದ್ದು ನನ್ನನ್ನ, ನಿಮ್ಮ ಆತ್ಮಿಕ ಜೀವಿತ ಯಾವ ರೀತಿಯಾಗಿದೆ, ನೀವು ಯಾವ ರೀತಿಯಾದಂತ ಫಲ ಕೊಡ್ತಾ ಇದ್ದೀರಿ ಎಂಬುದಾಗಿ ಆತನ ಪ್ರಶ್ನೆ ಮಾಡುವಂಥದ್ದನ್ನ ನಾವು ನೋಡ್ತೇವೆ.
ಬೇರೆಯವರ ಫಲಗಳಿಂದ ನಾವು ಇತರನ್ನ ದೇವರನ್ನ ಮೆಚ್ಚಲಿಕ್ಕೆ ಸಾಧ್ಯವಿಲ್ಲ. ರೋಮ 2:6 ನಾವು ನೋಡ್ತೇವೆ, ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಫಲವನ್ನ ಕೊಡುವನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮತ್ತೆ ಅದೇ ರೀತಿಯಾಗಿ 6ನೇದಾಗಿ ನಾವು ನೋಡುವಾಗ ತಾಳ್ಮೆಗಾಗಿ ಮನವಿ ಎಂಬುದಾಗಿ ನಾವು ನೋಡ್ತೇವೆ. ನಾನು ಸ್ವಲ್ಪ ಬೇಗ ಹೋಗುವಂತನಾಗಿದ್ದೇನೆ, ಯಾಕಂದ್ರೆ ಸಮಯದ ಅಭಾವದಿಂದ. ಈಗ ಆ ತೋಟಗಾರನು ತಾಳ್ಮೆಗಾಗಿ, ಅಂದ್ರೆ ವ್ಯವಸಾಯಗಾರನು ಒಂದು ತಾಳ್ಮೆಗಾಗಿ ಮನವಿಯನ್ನ ಅಲ್ಲಿ ಮಾಡಿಕೊಳ್ಳುವಂಥದ್ದನ್ನ ನಾವು ವಚನ 8ರಲ್ಲಿ ನಾವು ನೋಡ್ತೇವೆ. ಆದರೆ ತೋಟ ಮಾಡುವವನು, ಅಯ್ಯ ಈ ವರ್ಷವೂ ಇದನ್ನ ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲಾಗಿದ್ದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ. ಸೊ ಇಲ್ಲಿ ಆ ಕೆಲಸಗಾರನು ತನ್ನ ಯಜಮಾನಿಗೆ ಹೇಳುವಂಥದ್ದನ್ನ ನಾವು ನೋಡ್ತೇವೆ, ಅಯ್ಯ ಇದೊಂದು ವರ್ಷ ಬಿಡು ಸಾಕು, ಇನ್ನೊಂದು ಅವಕಾಶ ಕೊಡು ನನ್ಗೆ ಸಾಕು, ಇದೊಂದು ಅವಕಾಶ ಕೊಡು ಸಾಕು, ಇದರ ಸುತ್ತಲೂ ನಾನು ಅಗೆದು ಇನ್ನೂ ಒಳ್ಳೆಯ ಗೊಬ್ಬರವನ್ನ ನೀರನ್ನ ನಾನು ಹಾಕಿ ಇದರಿಂದ ಫಲವನ್ನ ನಾನು ಕೊಡಿಸ್ತೇನೆ ಎಂಬುದಾಗಿ ಆ ವ್ಯವಸಾಯಗಾರನು ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಈಗ ತೋಟ ಮಾಡುವವನ ಶಬ್ದ ಬರುತ್ತೆ. ಇಲ್ಲಿ ತನಕ ಯಜಮಾನ ಮಾತಾಡಿದ ಎಲ್ಲವನ್ನ ಆತನು ಕೇಳಿದ, ಯಾರು? ತೋಟಗಾರ ಎಲ್ಲವನ್ನ ಕೇಳಿದ. ಎಲ್ಲವೂ ಆದ ಮೇಲೆ ಈಗ ಆ ತೋಟಗಾರನ ಶಬ್ದ ಬರುತ್ತೆ, ಅಯ್ಯ ಇದೊಂದು ವರ್ಷ ಚಾನ್ಸ್ ಕೊಡು, ನಾನು ಇನ್ನೂ ಪ್ರಯಾಸ ಪಡ್ತೇನೆ, ಇನ್ನೂ ಒಳ್ಳೆ ಫಲ ಬರ್ಲಿಕ್ಕೆ ನಾನು ಅದರಿಂದ ಫಲವನ್ನು ತೆಗಿತಾ ಇದ್ದೇನೆ ಎಂಬುದಾಗಿ ಆತನು ಕೇಳ್ತಾ ಇದ್ದಾನೆ. ಅಲ್ಲಿಯವರೆಗೆ ಮೌನವಾಗಿದ್ದ ಯಜಮಾನನ ಮಾತುಗಳನ್ನು ಕೇಳ್ತಿದ್ದ ಆ ತೋಟಗಾರನು ತನ್ನ ಯಜಮಾನಿಗೆ ಮತ್ತೊಂದು ಅವಕಾಶಕ್ಕಾಗಿ ಆತನು ಬೇಡುವಂಥದ್ದನ್ನ ನಾವು ನೋಡ್ತೇವೆ. ಇಲ್ಲಿ ತೋಟದ ಯಜಮಾನ ತಂದೆ ಆಗಿದ್ದಾನೆ, ತೋಟಗಾರನು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ನಮ್ಮ ಆತ್ಮಿಕ ಜೀವಿತಕ್ಕೆ ನಾವು ತೆಗೆದುಕೊಳ್ಬಹುದು. ಈ ಒಂದು ಜೊಡ್ಡು ಹಿಡಿದಂತ ಮರದ ಬಗ್ಗೆ ಆ ಯೇಸು ಕ್ರಿಸ್ತನು ಸಾಮ್ಯವನ್ನ ಹೇಳುವಾಗ, ಇಲ್ಲಿ ನಾವು ಕರ್ತನಾದಂತ ಯೆಹೋವನು, ಅಂದ್ರೆ ಯೆಹೋವ ದೇವರು ಇಲ್ಲಿ ನಮಗೆ ತೋಟಗಾರನಾಗಿದ್ದಾನೆ. ತೋಟಗಾರನು ಯೆಹೋವ ದೇವರಾದ್ರೆ ಕೆಲಸಗಾರ ಆತನು ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆ ತೋಟದಲ್ಲಿ ಬೆಳೆದಿರುವಂತ ಎಲ್ಲಾ ಗಿಡಗಳು ಅದು ನಾನು ಮತ್ತು ನೀವುಗಳೇ. ಕ್ರಿಸ್ತನಿಂದ ರಕ್ಷಿಸಲ್ಪಟ್ಟ, ಆತನ ರಕ್ತದಿಂದ ತೊಳೆಯಲ್ಪಟ್ಟಂತ ಪ್ರತಿಯೊಬ್ಬೊಬ್ಬ ಮಗನು ಸಹ ಆ ತೋಟದಲ್ಲಿ ಇರುವಂತ ಮರ ಎಂಬುದಾಗಿ ನಾವು ನೋಡ್ತೇವೆ. ಈಗ ಯೆಹೋವ ದೇವರು ಕೋಪಗೊಳ್ತಾನೆ, ಯೆಹೋವ ದೇವರು ಇದನ್ನ ನಾಶಪಡಿಸ್ತಾನೆ ಅಂತ ಹೇಳ್ತಾನೆ. ಆದ್ರೆ ಯೇಸು ಕ್ರಿಸ್ತನು ಆ ತಂದೆ ಆದಂತ ದೇವರನ್ನು ಬೇಡುವಂಥದ್ದು ಒಂದು ವರ್ಷ ಅವಕಾಶ ಕೊಡು ಎಂಬುದಾಗಿ ಕ್ರಿಸ್ತನು ನಮ್ಮ ಬಗ್ಗೆ ಆತನು ಅವಕಾಶಗಳನ್ನು ತೆಗೆದುಕೊಳ್ಳುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಮತ್ತೇನು ಬರೆದ ಸುವಾರ್ತೆ 23:37 ನಾವು ನೋಡ್ತೇವೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನ ಕಲ್ಲೆಸೆದುಕೊಳ್ಳುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನ ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು ಎಂಬುದಾಗಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಎಷ್ಟೋ ಸಾರಿ ದೇವರು ನಮ್ಮನ್ನ ಆ ರೆಕ್ಕೆಗಳ ಮರೆಯಲ್ಲಿ ಆತನು ನಮ್ಮನ್ನ ಸಂರಕ್ಷಿಸಿಕೊಳ್ಬೇಕು ಎಂಬುದಾಗಿ ಎಷ್ಟೋ ಸಾರಿ ಪ್ರಯತ್ನ ಪಡ್ತಾನೆ. ಆದ್ರೆ ನಾವೇನ್ ಮಾಡ್ತೇವೆ? ಆತನ ಮರೆಗೆ, ಆತನ ಒಂದು ಸಂರಕ್ಷಣೆಗೆ ನಾವು ಬರುವುದಿಲ್ಲ. ಆತನ ಸಂರಕ್ಷಣೆಯನ್ನು ಬಿಟ್ಟು ಹೋಗುವುದಾದರೆ ನಾವು ಶಾಪಗ್ರಸ್ತರು ಎಂಬುದಾಗಿ ನೋಡ್ತೇವೆ. ಇಬ್ರಿಯ 7:25 ನಾವು ನೋಡ್ತೇವೆ, ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ, ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ ಎಂಬುದಾಗಿ ನಾವಲ್ಲಿ ನೋಡುವಂತರಾಗಿದ್ದೇವೆ. ನಮಗೋಸ್ಕರವಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ತಂದೆಯಾದಂತ ದೇವರಲ್ಲಿ ವಿಜ್ಞಾಪನೆ ಮಾಡುವಂತವನಾಗಿದ್ದಾನೆ. ನಾವು ಮಾಡಿದಂತ ಪಾಪಗಳನ್ನ, ನಾವು ಮಾಡಿದಂತ ಅಕ್ರಮಗಳನ್ನ, ನಾವು ಮಾಡಿದಂತ ಮೋಸಗಳನ್ನ, ನಾವು ಮಾಡಿದಂತ ಎಲ್ಲಾ ತೋರಿಕೆಗಳನ್ನ ಕರ್ತನಾದಂತ ಯೇಸು ಕ್ರಿಸ್ತನು ತಂದೆಯಾದ ದೇವರ ಮುಂದೆ ಇಟ್ಟು, ಇದೊಂದು ಅವಕಾಶ ಕೊಡು, ಅವ್ರಿಗೆ ಇನ್ನೊಂದು ಅವಕಾಶ ಕೊಡು, ಅವರನ್ನ ನನ್ನ ಕಡೆಗೆ ನಾನು ತೆಗೆದುಕೊಂಡು ಬರ್ತೇನೆ, ನಿನ್ನ ರಾಜ್ಯಕ್ಕೆ ನಾನು ಸೇರಿಸ್ತೇನೆ ಎಂಬುದಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ತಂದೆಯಾದ ದೇವರಲ್ಲಿ ಸಮಯವನ್ನು ತೆಗೆದುಕೊಳ್ಳುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಇಂತಹ ಕೃಪೆಯನ್ನು ಹೊಂದಿರುವಂತ ನಾವುಗಳು ಯಾವ ರೀತಿಯಾದಂತ ಫಲಗಳನ್ನ ನಾವು ಕೊಡ್ತಾ ಇದ್ದೇವೆ? ಇನ್ನೂ ಫಲ ಕೊಡದೆ ಇರುವುದಾದರೆ ನಮ್ಮ ಪರಿಸ್ಥಿತಿ ಯಾವ ಒಂದು ಸ್ಥಿತಿಯಲ್ಲಿದೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಮತ್ತೆ 7ನೇದಾಗಿ ನಾವು ನೋಡುವಾಗ, ಕೊನೆಯದಾಗಿ ನಾವು ನೋಡುವಾಗ ವಚನ 9ರಲ್ಲಿ ಶಿಕ್ಷೆ ಅದು ಮುಂದೂಡಲ್ಪಟ್ಟಿತು ಎಂಬುದಾಗಿ. ವಚನ 9, ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನ ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಸೊ ತೋಟಗಾರನು ಹೇಳುವಂಥದ್ದು ಯಜಮಾನಿಗೆ, ಅಯ್ಯ ಈ ವರ್ಷ ಇದು ಹಣ್ಣು ಬಿಟ್ರೆ ಸರಿ, ಇಲ್ಲದಿದ್ದರೆ ಇದನ್ನ ಕಡಿದು
ನೀನು ಹಾಕ್ಬೋದು, ಕಡಿದು ಬೆಂಕಿಯಲ್ಲಿ ಹಾಕ್ಬೋದು ಎಂಬುದಾಗಿ ಕೆಲಸಗಾರನು ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ನಮ್ಮ ಜೀವಿತಗಳನ್ನ ಆತ ನಂಬಿದಂತ ಮಕ್ಕಳಾದಂತ ನಾವು ಯೆಹೋವ ದೇವರಲ್ಲಿ ಆತನ ಬೇಡುವಂಥದ್ದು, ಇದೊಂದು ಅವಕಾಶ ಕೊಡು. ನಾನು ನನ್ನ ಮಕ್ಕಳನ್ನ, ತಪ್ಪಿ ಹೋದಂತೆ ಈ ನನ್ನ ಮಕ್ಕಳನ್ನ ನಿನ್ನ ಕಡೆಗೆ ನಾನು ಕರ್ಕೊಂಡು ಬರ್ತೇನೆ. ಇವರು ಮಾಡುತ್ತಿರುವಂತ ಎಲ್ಲ ಪಾಪ ಅಪರಾಧಗಳನ್ನ ಮನ್ನಿಸಿದಂತವನಾಗಿ, ಅಕ್ರಮಗಳನ್ನ ಮನ್ನಿಸಿದಂತವನಾಗಿ ಇವರನ್ನ ಒಳ್ಳೆಯ ಸ್ಥಾನಕ್ಕೆ ನಾನು ತೆಗೆದುಕೊಂಡು ಬಂದು ನಿನ್ನನ್ನು ಅರ್ಹಿಸುವಂತ ಮಕ್ಕಳನ್ನಾಗಿ ನಾನು ಮಾಡ್ತೇನೆ ಎಂಬುದಾಗಿ ಕ್ರಿಸ್ತನು ಬೇಡುವಂಥದ್ದನ್ನು ನೋಡ್ತೇವೆ. ಇದಿಲ್ಲದಿದ್ದರೆ 3 ವರ್ಷ ಜೊತೆಗೆ ಇನ್ನೂ 3 ವರ್ಷ ಅವಕಾಶವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಶಿಕ್ಷೆ ಮುಂದೂಡಿಕೆ 3 ವರ್ಷ ಆಯ್ತು, ಇದನ್ನು ಕಡ್ದು ಹಾಕ್ಬೇಕು ಎಂಬುದಾಗಿ ಯಜಮಾನ ತೀರ್ಮಾನ ಮಾಡ್ದ. ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ಇನ್ನೂ 3 ವರ್ಷ ನಮ್ಗೆ ಅವಕಾಶ ಇದೆ ಎಂಬುದಾಗಿ ಹೇಳುವಾಗ 3 ವರ್ಷಗಳಂತಲ್ಲ, ಪ್ರತಿ ದಿವಸವೂ ನಾವು ಅದನ್ನ ಪ್ರಶ್ನೆ ಮಾಡ್ಕೊಳ್ಬೇಕು. ರೋಮ 2:4 ನಾವು ನೋಡ್ತೇವೆ, ಆತನ ಅಪಾರವಾದಂತ ದಯೆ, ಸಹನೆ, ದೀರ್ಘ ಶಾಂತಿ, ಇದನ್ನ ನಾವು ಅಸಡ್ಡೆ ಮಾಡ್ಬಹುದೋ, ಅಸಡ್ಡೆ ಮಾಡುತ್ತೀಯಾ ಎಂಬುದಾಗಿ ಅಲ್ಲಿ ಪ್ರಶ್ನೆ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ನಿನ್ನ ಮನಸ್ಸನ್ನ ಬೇರೆ ಕಡೆ ಮಾಡಿಕೊಳ್ಳುವುದಕ್ಕೆ ಯಾವ ರೀತಿಯಾಗಿ ನಿನಗೆ ಮನಸ್ಸು ಬಂತು ಎಂಬುದಾಗಿ ನೋಡ್ತೇವೆ. ದೇವರ ಉಪಕಾರವನ್ನ, ಆತನ ಉಪಕಾರವನ್ನ ನಾವು ಸ್ವೀಕರಿಸಿ ಆತನಿಗೋಸ್ಕರವಾಗಿ ನಾವು ಜೀವಿಸುವಂತರಾಗಿರ್ಬೇಕು. ಇದಲ್ಲದೆ ಮುಂದೂಡಿಸಲ್ಪಟ್ಟಂತ ಈ ಒಂದು ಶಿಕ್ಷೆ ಅದು ನಮಗೆ ತಪ್ಪದೆ ಬರುವಂತದ್ದಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಸರಿಪಡಿಸಿಕೊಳ್ಳುವುದಿಲ್ಲವೋ, ಯಾವಾಗ ನಮ್ಮ ತಪ್ಪು ದೋಷಗಳನ್ನ ನಾವು ಸರಿಪಡಿಸಿಕೊಳ್ಳುವುದಿಲ್ಲವೋ ಆವಾಗ ಈ ಶಿಕ್ಷೆ ನನಗೆ ಬರುವಂತದ್ದು ಎಂಬುದಾಗಿ ನಾವು ತಿಳಿದುಕೊಳ್ಳುವಂತವ್ರು ನಾವಾಗಿರ್ಬೇಕು. ಇಲ್ಲಿ ಶಿಕ್ಷೆ ಎಂಬುದಾಗಿ ಹೇಳುವಾಗ ಅದು ಯಾವುದೇ ರೀತಿಯಾದಂತ ವಿಧದಲ್ಲಿ ಅದು ನಮ್ಮನ್ನ ಆವರಿಸ್ಕೊಳ್ಬಹುದು. ಶಿಕ್ಷೆ ಎಂಬುದಾಗಿ ನೋಡುವಾಗ ಅದು ದುಃಖ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ಅದು ವ್ಯಸನ ಆಗಿರ್ಬೋದು, ಅಥವಾ ನಷ್ಟ ಆಗಿರ್ಬೋದು, ಅಪಾಯ ಆಗಿರ್ಬೋದು, ಅಪಘಾತಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅಸಮಾಧಾನ ಆಗಿರ್ಬೋದು, ಕುಟುಂಬದಲ್ಲಿ ಒಡಕ ಆಗಿರ್ಬೋದು, ರೋಗ ಆಗಿರ್ಬೋದು, ಇವೆಲ್ಲವೂ ಕೂಡ ಮರಣಕ್ಕೆ ಅದು ಶಾಶ್ವತ ಎಂಬುದಾಗಿ ನೋಡ್ತೇವೆ. ಯಾವಾಗ ನೀನು ಈ ಶಿಕ್ಷೆಯನ್ನ ನೀನು ಅಸಡ್ಡೆ ಮಾಡಿದ್ರೆ ನಿನಗೆ ಶಿಕ್ಷೆ ಖಂಡಿತ. ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನ ಅನೇಕ ವಿಧವಾದಂತ ಆ ಒಂದು ಶಿಕ್ಷೆಯನ್ನ ಆತನು ಕೊಡುವಂತನಾಗಿದ್ದಾನೆ. ಸೊ ಆದ್ದರಿಂದ ಪ್ರಸಂಗಿ ಈ ರೀತಿಯಾಗಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸಿದರೊಳಗಾಗಿ ಯೌವನ ಕಾಲದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ನಿನ್ನ ಸ್ಮರಿಸಿ ಎಂಬುದಾಗಿ ಪ್ರಸಂಗಿ 12:1 ನಾವು ಅಭ್ಯಾಸ ಮಾಡ್ತೇವೆ. ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನ ನಿನ್ನ ಸ್ಮರಿಸು. ಕಷ್ಟದ ದಿನಗಳು ಸಂತೋಷವಿಲ್ಲ ಎಂಬುದಾಗಿ ನೆನೆಸಿ ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು. ಸೊ ಗಲಾತ್ಯ 5:22 ನಾವು ನೋಡ್ತೇವೆ ಯಾವ ರೀತಿಯಾದಂತ ಫಲವನ್ನ ನಾವು ಕೊಡ್ಬೇಕೆಂಬುದಾಗಿ ನೋಡುವಾಗ ಅಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸದ್ಗುಣ, ಶ್ರಮೆ, ದಮೆ ಎಂಬ ದೇವರ ಆತ್ಮನಿಂದ ಬರುವಂತ ಈ ಫಲಗಳನ್ನ ನಾವು ಹೊಂದಿದಂತವರಾಗಿ ದೇವರಿಗೆ ಕೊಡುವಂತ ಫಲಗಳ ಮುಖಾಂತರವಾಗಿ ಆತನನ್ನ ನಾವು ಘನಪಡಿಸುವಂತವ್ರು ನಾವಾಗಿರುವನ. ಪ್ರಿಯ ದೇವ ಜನರೇ, ಈ ಒಂದು ಸಮಯದಲ್ಲಿ ಈ ಒಂದು 7 ಅಂಶಗಳನ್ನ ನಾವು ಅಭ್ಯಾಸ ಮಾಡಿದ್ದೇವೆ. ಮೊದಲನೇದಾಗಿ ಅದು ಆತನ ಸ್ವಂತ ಸೊತ್ತಾಗಿತ್ತು. ಎರಡನೇದಾಗಿ ಸವಲತ್ತು ಪಡೆದಂತ ಸ್ಥಳ ಅಂದ್ರೆ ಅನುಕೂಲವಾದಂತ ಸ್ಥಳದಲ್ಲಿ ಆ ಗಿಡ ನೆಡಲ್ಪಟ್ಟಿತು. ಮೂರನೇದಾಗಿ ಯೋಚಿಸಲಾರದಂತ ಉತ್ಪಾದನೆ, ಅದರಿಂದ ಯೋಚಿಸಲಾರದಂತ ಉತ್ಪಾದನೆ ಎಂಬುದಾಗಿ ನಾವು ನೋಡ್ತೇವೆ. ನಾಲ್ಕನೇದಾಗಿ ಫಲ ಕಾಣದಕ್ಕಾಗಿ ದೇವರು ಅಲ್ಲಿ ಪ್ರತಿಭಟನೆ ಮಾಡುವಂಥದ್ದನ್ನ ನೋಡ್ತೇವೆ. ಐದನೇದಾಗಿ ಫಲವಿಲ್ಲದರ ವಿರುದ್ಧ ಆತನು ಘೋಷಣೆ ಮಾಡುವಂಥದ್ದನ್ನ ನೋಡ್ತೇವೆ. ಆರನೇದಾಗಿ ತಾಳ್ಮೆಗಾಗಿ ಮನವಿ ಮಾಡಿಕೊಳ್ಳುವಂಥದ್ದನ್ನ ನೋಡ್ತೇವೆ. ಏಳನೇದಾಗಿ ಶಿಕ್ಷೆ ಮುಂದೂಡಿಕೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇವೆಲ್ಲವುಗಳನ್ನ ನಾವು ಅಭ್ಯಾಸ ಮಾಡಿದ ಮೇಲೆ ಕೊನೆಯದಾಗಿ ಜ್ಞಾನೋಕ್ತಿಗಳ ಪುಸ್ತಕ 5ನೇ ಅಧ್ಯಾಯ 11-14 ವಚನಗಳನ್ನ ನಾವು ಅಭ್ಯಾಸ ಮಾಡುವಾಗ ಅದರಲ್ಲಿ ಕಟ್ಟ ಕಡೆಗೆ ನಿನ್ನ ದೇಹವೆಲ್ಲ ಕ್ಷೀಣವಾಗಿ ನೀನು ಅಂಗಲಾಚಿಕೊಂಡು, ಅಯ್ಯ, ನಾನು ಸದುಪದೇಶವನ್ನ ಎಷ್ಟು ದ್ವೇಷಿಸಿದೆ, ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟು ಸಾರ ಮಾಡಿತು, ನನ್ನ ಬೋಧಕರ ಮಾತನ್ನು ಕೇಳದೆ ಹೋದನಲ್ಲ, ನಾನು ಮಹಾಜನ ಸಭೆಯ ನಡುವೆ ಎಲ್ಲಾ ಕೇಡಿಗೂ ಸಿಕ್ಕಿಕೊಳ್ಳುವ ಹಾಗೆ ಆದೆನು ಎಂದು ಅಂದುಕೊಳ್ಳುವೆ. ಸೊ ಜ್ಞಾನೋಕ್ತಿಗಳ ಪುಸ್ತಕ 5:11-14 ವಚನಗಳನ್ನ ನಾವು ಅಭ್ಯಾಸ ಮಾಡುವಾಗ, ಸೊ ನೀನು ದೇವರಿಗೆ ಫಲ ಕೊಡದೆ ಹೋದ್ರೆ
ದೇವರು ನಿನ್ನನ್ನ ಈ ಒಂದು ಸ್ಥಿತಿಗೆ ಆತನು ತೆಗೆದುಕೊಂಡು ಹೋಗುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸೊ ಹಾಗಾದ್ರೆ ನಾವು ಯಾವ ರೀತಿಯಾದಂತ ಫಲಗಳನ್ನ ನಾವು ಕೊಡಬೇಕು, ಹೇಗೆ ಕೊಡಬೇಕು ಎಂಬುದಾಗಿ ನೋಡುವಾಗ ಅಲ್ಲಿ ದೀರ್ಘ ಶಾಂತಿ ಎಂಬುದಾಗಿ ನೋಡುವಾಗ ಎಫೆಸ 4:7 ನಾವು ನೋಡ್ತೇವೆ. ದಯೆ 1 ಥೆಸಲೋನಿಕೆ 2:7 ನಾವು ನೋಡ್ತೇವೆ. ಸಮಾಧಾನ ಯೆಶಾಯ 48:27 ನಾವು ನೋಡ್ತೇವೆ. ನಂಬಿಕೆ ರೋಮ 8:24 ನಾವು ನೋಡ್ತೇವೆ. ಸದ್ಗುಣ ಸಾಧತ್ವ 1 ಪೇತ್ರ 3:15 ನಾವು ನೋಡ್ತೇವೆ. ಶ್ರಮೆದಮೆ 1 ಕೊರಿಂಥ 9:27 ನೋಡ್ತೇವೆ. ಇವುಗಳು ನಮ್ಮಲ್ಲಿ ಇದ್ದರೆ ಖಂಡಿತವಾಗಿಯೂ ನಾವು ಫಲವನ್ನ ನಮ್ಮ ಜೀವಿತದಲ್ಲೂ ಕಾಣಲಿಕ್ಕೆ ಸಾಧ್ಯ. ಸೊ ಇದು ಯಾವುದು ನಮ್ಮ ಜೀವಿತದಲ್ಲಿ ಇಲ್ಲ ಎಂಬುದಾಗಿ ನೆನೆಸಿದ್ರೆ ದೇವರಿಗೆ ನೀನು ಫಲ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರು ನಿನ್ನನ್ನ ಯಾವ ರೀತಿಯಾಗಿ ಅಂಜೂರ ಮರವನ್ನ ಕಡಿದು ಹಾಕಿ ಬೆಂಕಿಯಲ್ಲಿ ಹಾಕ್ತಾನೋ ಅದೇ ಪ್ರಕಾರವಾಗಿ ದೇವರು ಕೊಡುವಂತ ಈ ಸಮಯವನ್ನ ನೀನು ಸದುಪಯೋಗಪಡಿಸಿಕೊಂಡ್ರೆ ಆತನು ನಿನ್ನನ್ನು ಕಡಿದು ಹಾಕುವಂತ, ಅಂದ್ರೆ ದೇವರ ರಾಜ್ಯದಿಂದ ನಿನ್ನನ್ನು ತೆಗೆಯುವಂಥದ್ದನ್ನ ನಾವು ಅಭ್ಯಾಸ ಮಾಡುವಂತರಾಗಿದ್ದೇವೆ. ದೇವರು ಈ ವಾಕ್ಯಗಳನ್ನ ನಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ಆಶೀರ್ವಾದ ಮಾಡಲಿ. ನಾವು ಒಳ್ಳೆಯ ಫಲಗಳನ್ನ ಆತನಿಗೋಸ್ಕರವಾಗಿ ಕೊಡುವಂತವರಾಗಿ ಈ ಲೋಕದಲ್ಲಿ ಆತ ಒಬ್ಬನನ್ನೇ ನಾವು ಮಹಿಮೆಪಡಿಸೋಣ. ದೇವರ ನಾಮಕ್ಕೆ ಸ್ತೋತ್ರ. ಆಮೆನ್.